ಓಕೆ, ಎಲ್ಲರಿಗೂ ನಮಸ್ಕಾರ. ಪವರ್ BI ಕನ್ನಡದಲ್ಲಿ ನಾವು ಈ ಒಂದು ಸೆಷನ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇವತ್ತು 7ನೇ ದಿನ. ನಮ್ಮ DAX ಫಂಕ್ಷನ್ಸ್ ಏನು ನಾವು ನಿನ್ನೆ ಅಷ್ಟೇ ಸ್ಟಾರ್ಟ್ ಮಾಡಿದ್ವಿ, ಅದರ ಮುಂದಿನ ಭಾಗವನ್ನ ನಾವಿವತ್ತು ತಿಳ್ಕೊಳ್ಳೋಣ. ಸೊ ನಿನ್ನೆ ನಾವು DAX ಫುಲ್ ಫಾರ್ಮ್ ಏನು, ಯಾವ ರೀತಿ ವರ್ಕ್ ಆಗುತ್ತೆ, ಡಿಫ್ರೆಂಟ್ ಕ್ಯಾಲ್ಕುಲೇಷನ್ಸ್ ಯಾವ್ದ್ಯಾವ್ದಿದೆ ಅಂದರೆ ಕ್ಯಾಲ್ಕುಲೇಟೆಡ್ ಕಾಲಮ್ಸ್, ಮೆಷರ್ಸ್ ಮತ್ತೆ ಕ್ಯಾಲ್ಕುಲೇಟೆಡ್ ಟೇಬಲ್ಸ್, ಇದು ಯಾವ ರೀತಿ ವರ್ಕ್ ಮಾಡ್ಬೋದು ಅಂತ ನೋಡಿದ್ವಿ. ಅದಾದ್ಮೇಲೆ ಒಂದು ಮೈಕ್ರೋಸಾಫ್ಟ್ ವೆಬ್ಸೈಟಲ್ಲಿ ಕಂಪ್ಲೀಟ್ ರೆಫರೆನ್ಸ್ ಅನ್ನ ಯಾವ ರೀತಿ ನೋಡ್ಬೋದು ಅಂತ ಕೂಡ ನಾವು ನೋಡಿದ್ವಿ. ಅದಾದ್ಮೇಲೆ ಟೆಕ್ಸ್ಟ್ ಫಂಕ್ಷನ್ಸ್ ಮೇಲೆ ವರ್ಕ್ ಮಾಡಿದ್ವಿ. ಸೊ ಇಷ್ಟು ನಾವು ನಿನ್ನೆ ವರ್ಕ್ ಮಾಡಿದ್ದು. ಇವತ್ತೇನು ಮಾಡೋಣ ಅಂದರೆ ಡೇಟ್ ಫಂಕ್ಷನ್ಸ್, ನಂಬರ್ ಫಂಕ್ಷನ್ಸ್, ಆಮೇಲೆ ಮೆಷರ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಇಷ್ಟು ಇವತ್ತು ಆದಷ್ಟು ಟ್ರೈ ಮಾಡೋಣ. ಮತ್ತೆ ಫಾಸ್ಟಾಗಿ ಮಾಡೋದು ಬೇಡ, ಯಾಕಂದರೆ DAX ಫಂಕ್ಷನ್ ಸ್ವಲ್ಪ ಕಷ್ಟ ಅನಿಸ್ಬೋದು. ಸೊ ಫಸ್ಟ್ ಇವಾಗ ಡೇಟ್ ಫಂಕ್ಷನ್ಸ್ ಅನ್ನ ವರ್ಕ್ ಮಾಡೋಣ. ಸೊ ಇಲ್ಲಿ ಎಷ್ಟೊಂದು ಫಂಕ್ಷನ್ಸ್ಗಳಿದೆ. ಸೊ ನಾವು ನಿಧಾನಕ್ಕೆ ಒಂದೊಂದೇ ಫಂಕ್ಷನ್ಸ್ಗಳನ್ನು ಕಲಿತಾ ಹೋಗೋಣ. ಓಕೆ, ರೈಟ್. ಡೇಟ್ ಫಂಕ್ಷನ್ಸ್. ಈ ಡೇಟ್ ಫಂಕ್ಷನ್ಸ್ ಅನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಡೇಟ್ ಕಾಲಮ್ ಇದ್ದಾಗ ಈ ಡೇಟ್ ಫಂಕ್ಷನ್ಸ್ ಅನ್ನ ಯೂಸ್ ಮಾಡ್ತೀವಿ. ನಾನು ಇವಾಗ ಈ ಟೇಬಲ್ ಅನ್ನ ತಗೋತೀನಿ, ಲೋಡ್. ಸೊ ಇಲ್ಲಿ ನಾವು ಒಂದು ಟೇಬಲ್, ನೆನ್ನೆ ಏನು ಟೇಬಲ್ ತಗೊಂಡಿದ್ದೆ ಸೇಮ್ ಅದೇ ಟೇಬಲ್ ಅನ್ನ ಇವತ್ತು ತಗೋತೀನಿ. ಸೊ ಬೇಕಿದ್ರೆ ನಾವೇನ್ ಮಾಡೋಣ ಅಂದ್ರೆ ಬೇರೆ ಎಲ್ಲಾ ಕಾಲಮ್ಸ್ ತೆಗೆದ್ಬಿಟ್ಟು ಬರೀ ಡೇಟ್ ಕಾಲಮ್ ಅಷ್ಟೇ ಅದನ್ನ ಇಟ್ಕೋಬಹುದು. ಏನ್ ಮಾಡೋಣ ಅಂದ್ರೆ ಟ್ರಾನ್ಸ್ಫಾರ್ಮ್ ಡೇಟಾಗೆ ಹೋಗ್ಬಿಟ್ಟು ಈ ಟೇಬಲ್ ಅನ್ನ ಡೂಪ್ಲಿಕೇಟ್ ಮಾಡ್ಕೊಂಡ್ಬಿಡೋಣ. ಪವರ್ ಕ್ವೆರಿ ಎಡಿಟರ್ ಅಲ್ಲಿ ಈ ಟೇಬಲ್ ಅನ್ನ ಡೂಪ್ಲಿಕೇಟ್ ಮಾಡ್ಕೋತೀನಿ. ಇಲ್ಲೇನ್ ಮಾಡೋಣ ಅಂದ್ರೆ ಈ 2 ಕಾಲಮ್ ಅನ್ನ ಇಟ್ಕೊಂಡು ಬಾಕಿ ಎಲ್ಲಾ ಕಾಲಮ್ ಅನ್ನ ತೆಗಿಬೋಸಿ, ರಿಮೂವ್ ಅದರ್ ಕಾಲಮ್ಸ್. ಇವಾಗ ನೋಡಿ, ಬಾಕಿ ಎಲ್ಲಾ ಕಾಲಮ್ಸ್ ಹೊರಟೋಗುತ್ತೆ. ನಾವೇನ್ ಮಾಡೋಣ ಅಂದ್ರೆ ಈ 2 ಕಾಲಮ್ಸ್ ಅನ್ನ ಇಟ್ಕೊಂಡು ರೀನೇಮ್ ಮಾಡ್ಬಿಡ್ತೀನಿ, ಆರ್ಡರ್ಸ್ ಅಂಡರ್ಸ್ಕೋರ್ ಡೇಟ್ ಅಂತ ರೀನೇಮ್ ಮಾಡಿದ್ದೀನಿ. ಓಕೆ, ನಮ್ಮ ಈ ಟೇಬಲ್ ಏನಕ್ಕೆ ಅಂದ್ರೆ ಈ ಟೇಬಲ್ ಅಲ್ಲಿ ಎಷ್ಟೊಂದು ಕಾಲಮ್ಸ್ ಇದೆ. ನಾವೇನಾದ್ರೂ ಅಕಸ್ಮಾತ್ ವರ್ಕ್ ಮಾಡಿದ್ರೆ ಪ್ರತಿ ಸರಿ ನಾನು ಈ ತರ ಸ್ಕ್ರಾಲ್ ಮಾಡ್ತಾ ಇರಬೇಕು. ಸೊ ಇನ್ಸ್ಟೆಡ್ ನಾವೇನ್ ಮಾಡೋಣ ಅಂದ್ರೆ ಸಪ್ರೇಟ್ ಟೇಬಲ್ ತಗೋಣ, ಈ ಟೇಬಲ್ ಮೇಲೆ ಡೇಟ್ ಫಂಕ್ಷನ್ಸ್ ಅನ್ನ ವರ್ಕ್ ಮಾಡೋಣ. ಸೊ ಕ್ಲೋಸ್ ಅಂಡ್ ಅಪ್ಲೈ. ಓಕೆ, ರೈಟ್. ಸೊ ಇವಾಗ ಡೇಟ್ ಫಂಕ್ಷನ್ಸ್ ಒಂದೊಂದೇ ವರ್ಕ್ ಮಾಡ್ತಾ ಹೋಗೋಣ. ಈಗ ಇಲ್ಲಿ ಒಂದು ಟೇಬಲ್ ಇದೆ, 2 ಕಾಲಮ್ ಇದೆ, ಯಾಕಂದ್ರೆ ಡೇಟ್ ಫಂಕ್ಷನ್ ಮೇಲೆ ನಾನು ವರ್ಕ್ ಮಾಡಬೇಕು. ನಾನು ಇವಾಗ ಇಲ್ಲಿ ಈ ಟೇಬಲ್ ವ್ಯೂ ಹೋಗ್ತೀನಿ. ಓಕೆ, ನಾನು ಯಾವಾಗಲೂ ನಮ್ಮ DAX ಫಂಕ್ಷನ್ಸ್ ಅನ್ನ ಬರೀಬೇಕಾದ್ರೆ ಆದಷ್ಟು ನೀವು ಟೇಬಲ್ ವ್ಯೂ ಅಲ್ಲಿ ಇದ್ರೆ ಒಳ್ಳೇದು. ಓಕೆ, ರೈಟ್. ಇವಾಗ ಇಲ್ಲಿ ನಾನೆಲ್ಲ ಲಿಸ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಒಂದೊಂದೇ ಫಂಕ್ಷನ್ಸ್ಗಳನ್ನ ನಾವು ವರ್ಕ್ ಮಾಡ್ತಾ ಹೋಗೋಣ. ನನ್ಗೆ ಇವಾಗ ಇಲ್ಲೊಂದು ಕಾಲಮ್ ಇದೆ, ಆರ್ಡರ್ ಡೇಟ್ ಅಂತ. ನೀವು ನೋಡ್ಬೋದು, ಇಲ್ಲಿ ಡೇಟ್ ಇದೆ, ಟೈಮ್ ಇದೆ. ಅದು ನಂಬರ್ ಫಾರ್ಮೆಟ್ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬಹುದು. ಇಲ್ಲಿ ಹೋಗ್ಬಿಟ್ಟು ನಾನೇನ್ ಮಾಡ್ತೀನಿ, ನನ್ಗೆ ಇವಾಗ ಈ ಫಾರ್ಮೆಟ್ ತಗೋಣ, 14th ಮಾರ್ಚ್. ನೋಡಿ, ಈ ಫಾರ್ಮೆಟ್ ಅಥವಾ ಬೇರೆ ಯಾವ್ದಾದ್ರು ಫಾರ್ಮೆಟ್ ಬೇಕಾದ್ರೂ ನೀವು ತಗೋಬಹುದು, ಚೇಂಜ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಯಾವ್ದು ಒಳ್ಳೆ ಫಾರ್ಮೆಟ್ ಇದೆ, ಓಕೆ, ಈ ಫಾರ್ಮೆಟ್ ತಗೋಣ. ರೈಟ್, ನೋಡಿ 8/11/2017 ಅಂದ್ರೆ ನವೆಂಬರ್ 8ನೇ ತಾರೀಕು 2017 ಅಂದ್ರೆ ಡೇ ಮಂತ್ ಇಯರ್ ಇದೆ. ನನ್ಗೆ ಇವಾಗ ಒಂದು ಕಾಲಮ್ ಡೇ ಮಂತ್ ಇಯರ್ ಇದೆ. ನನಗೆ ಈ ಕಾಲಮ್ ಅಲ್ಲಿ ಇರ್ತಕ್ಕಂಥ ಡೇ ಮಂತ್ ಇಯರ್ ಅನ್ನ ನಾನು ಸಪ್ರೇಟ್ ಕಾಲಮ್ಸ್ ಅಲ್ಲಿ ತಗೋಬೇಕು. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಟೇಬಲ್ ಟೂಲ್ಸ್, ನ್ಯೂ ಕಾಲಮ್. ಯಾಕಂದ್ರೆ ನಾನು ಇವಾಗ ವರ್ಕ್ ಮಾಡ್ತಾ ಇರೋದು ಕಾಲಮ್, ನನಗೆ ಇಲ್ಲೊಂದು ಕಾಲಮ್ ಬರ್ಬೇಕು. ಸೊ ಈ ಕಾಲಮ್ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫಂಕ್ಷನ್ ಡೇ ಅಂತ ತಗೋತೀನಿ. ನನ್ಗೆ ಇವಾಗ ಆರ್ಡರ್ ಡೇಟ್ ಕಾಲಮ್ ಇಂದ ಡೇ ಎಕ್ಸ್ಟ್ರಾಕ್ಟ್ ಮಾಡಬೇಕು, ಡೇ ಆಫ್ ಆರ್ಡರ್ ಡೇಟ್. ನೋಡಿ, ಇಲ್ಲಿ
ಆರ್ಡರ್ ಡೇಟ್ ಅಂತಿದೆ, ಕ್ಲೋಸ್ ಬ್ರಾಕೆಟ್ ಎಂಟರ್. ನೋಡಿ ಇಲ್ಲಿ ಡೇ ಎಕ್ಸ್ಟ್ರಾಕ್ಟ್ ಮಾಡ್ಬಿಡ್ತು. ಫೈನ್. ಈಗ ನನಗೆ ಮಂತ್ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಸೇಮ್ ನ್ಯೂ ಕಾಲಮ್, ಫಂಕ್ಷನ್ ಮಂತ್ ಆಫ್ ಆರ್ಡರ್ ಡೇಟ್. ಇಲ್ಲಿ ಮಂತ್ ಬಂದ್ಬಿಡುತ್ತೆ. ಸಪೋಸ್ ನನಗೆ ಇವಾಗ ಇಯರ್ ಬೇಕು, ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನ್ಯೂ ಕಾಲಮ್, ಫಂಕ್ಷನ್ ಇಯರ್ ಆಫ್ ಆರ್ಡರ್ ಡೇಟ್. ಡನ್. ಈಗ ನೋಡಿ, ಡೇ ಮಂತ್ ಇಯರ್ ಎಕ್ಸ್ಟ್ರಾಕ್ಟ್ ಮಾಡಿದೆ. ಸೊ ಅಕಸ್ಮಾತ್ ಏನಾದರೂ ನನಗೆ ಒಂದು ಡೇಟ್ ಕಾಲಮ್ ಇದೆ, ಆ ಡೇಟ್ ಕಾಲಮ್ ಇಂದ ಡೇ ಮಂತ್ ಇಯರ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತಂದಾಗ ನಾನು ಈ ರೀತಿ ಡೇ ಮಂತ್ ಇಯರ್ ಅನ್ನ ತಗೋಬಹುದು. ಫೈನ್. ಸೊ ಇವಾಗ ನಾನು ಡೇ ಮಂತ್ ಇಯರ್ ಅನ್ನ ತಗೊಂಡೆ. ಸಪೋಸ್ ಈ ಡೇಟಾ ಕಲೆಕ್ಟ್ ಮಾಡ್ಬೇಕಾದ್ರೆ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ಈ ತರ ಡೇಟ್ ವೈಸ್ ತಗೊಂಡಿರಲ್ಲ. ಡೇ ಮಂತ್ ಇಯರ್ ಓಕೆ ಸಪ್ರೇಟ್ ಕಾಲಮ್ಸ್ ಅಲ್ಲೇ ಬಂದಿರುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಈ ರೀತಿ ಡೇ ಮಂತ್ ಇಯರ್ ಸಪ್ರೇಟ್ ಕಾಲಮ್ಸ್ ಅಲ್ಲೇ ತಗೊಳ್ಳೋಣ. ಇದನ್ನ ನಾನು ಈ ತರ ಡೇಟ್ ಕಾಲಮ್ ಕನ್ವರ್ಟ್ ಮಾಡಬೇಕು. ಡೇಟ್ ಇದ್ರೆ ಡೇ ಮಂತ್ ಇಯರ್ ತಗೋಬಹುದು. ಅಕಸ್ಮಾತ್ ಡೇ ಮಂತ್ ಇಯರ್ ಇತ್ತು ಅಂದ್ರೆ ಯಾವ ರೀತಿ ನಾನು ಈ 3 ಕಾಲಮ್ ಅನ್ನ ತಗೊಂಡು ಒಂದು ಡೇಟ್ ಕಾಲಮ್ ಕನ್ವರ್ಟ್ ಮಾಡಬಹುದು ಅಂತ. ನ್ಯೂ ಕಾಲಮ್ ಇಲ್ಲಿ ಹೋಗ್ಬಿಟ್ಟು ಡೇಟ್ ಅಂತಾನೆ ಒಂದು ಫಂಕ್ಷನ್ ಇದೆ. ಈ ಡೇಟ್ ಏನ್ ಮಾಡುತ್ತಪ್ಪ ಅಂತಂದ್ರೆ ಇಯರ್ ಮಂತ್ ಡೇ. ನೀವಿಲ್ಲಿ ಪ್ಯಾರಾಮೀಟರ್ ನೋಡ್ಬೋದು. ಈ ಪ್ಯಾರಾಮೀಟರ್ ಇದೆಯಲ್ಲ, ಈ ಪ್ಯಾರಾಮೀಟರ್ ಪ್ರಕಾರನೇ ನಾವು ಈ ವ್ಯಾಲ್ಯೂಸ್ ಅನ್ನ ಕೊಡಬೇಕು. ಇಯರ್ ಇವಾಗ ಫಂಕ್ಷನ್ ಇಯರ್ ಅಂತ ಒಂದು ಕಾಲಮ್ ಇದೆ, ಅದು ತಗೋತೀನಿ. ಇಲ್ಲ ಅಂದ್ರೆ ಜಸ್ಟ್ ನಿಮ್ಗೆ ಅರ್ಥ ಆಗೋದಕ್ಕೆ ಒಂದು ಹಾರ್ಡ್ ಕೋಡೆಡ್ ವ್ಯಾಲ್ಯೂ ತಗೋತೀನಿ. ಹಾರ್ಡ್ ಕೋಡೆಡ್ ಅಂತಂದ್ರೆ ಡೈರೆಕ್ಟ್ ವ್ಯಾಲ್ಯೂಸ್ ಕೊಡುವಂಥದ್ದು. 2025 ಮಂತ್ 05 27 ಅಂತ ತಗೋತೀನಿ. ನೋಡಿ, ಈಗ ನಾನು ಕೊಡ್ತಾ ಇರುವಂತ ವ್ಯಾಲ್ಯೂ ಹಾರ್ಡ್ ಕೋಡೆಡ್ ವ್ಯಾಲ್ಯೂ. ಎಂಟರ್ ಅಂತ ಕೊಟ್ರೆ ನೋಡಿ ನನಗೆ ಆ ಡೇಟ್ ಇಲ್ಲಿ ಬಂದ್ಬಿಡುತ್ತೆ. ಅಂದ್ರೆ ಇಲ್ಲಿ ನಾನು ಹಾರ್ಡ್ ಕೋಡೆಡ್ ವ್ಯಾಲ್ಯೂಸ್ ಕೊಟ್ಟಿರೋದ್ರಿಂದ ಕಂಪ್ಲೀಟ್ ಆಗಿ ಬರೀ ಅದೇ ಡೇಟ್ ಬರುತ್ತೆ. ನನ್ಗೆ ಇವಾಗ ಇಲ್ಲಿ ಇರ್ತಕ್ಕಂಥ ಕಾಲಮ್ ಅಲ್ಲಿರೋ ವ್ಯಾಲ್ಯೂಸ್ ತಗೊಂಡು ಡೇಟ್ ಕ್ರಿಯೇಟ್ ಆಗಬೇಕು. ಅವಾಗ ಏನ್ ಮಾಡ್ತೀನಿ ನೋಡಿ, ಇಲ್ಲಿ ಇಯರ್ ಬದಲು ಫಂಕ್ಷನ್ ಇಯರ್ ತಗೋತೀನಿ. ನೆಕ್ಸ್ಟ್ ಬಂದು ಮಂತ್ ಬೇಕು, ಫಂಕ್ಷನ್ ಮಂತ್ ತಗೋತೀನಿ. ಫಂಕ್ಷನ್ ಫಂಡ್ ಅಂತ ಕೊಟ್ಬಿಟ್ಟಿದ್ದೀನಾ? ಓಕೆ, ಒಂದು ನಿಮಿಷ ಚೇಂಜ್ ಮಾಡ, ಚೆನ್ನಾಗಿ ಕಾಣಿಸಲ್ಲ. ಸರ್ ಫಂಕ್ಷನ್ ಇಯರ್ ಫಂಕ್ಷನ್ ಮಂತ್ ಫಂಕ್ಷನ್ ಡೇ. ಓಕೆ ನೋಡಿ, ಈಗ ನಾನೇನ್ ಮಾಡಿದೆ ಅಂದ್ರೆ ಕಾಲಮ್ ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ ಗಳನ್ನ ನಾನು ಪಾಸ್ ಮಾಡ್ತಾ ಇದ್ದೀನಿ. ಇವಾಗ ಎಂಟರ್ ಅಂತ ಕೊಟ್ರೆ ನನಗೆ ನೋಡಿ ಇವಾಗ ಡೇಟ್ ಕಾಲಮ್ ಬಂತು. ಸೊ ಇಲ್ಲಿ ಹೆಂಗಿದೆ, ಬೈ ಡಿಫಾಲ್ಟ್ ಯಾವ ಫಾರ್ಮ್ಯಾಟ್ ಇದೆಯೋ ಆ ಫಾರ್ಮ್ಯಾಟ್ ಇದೆ. ನಾನು ಹೋಗ್ಬಿಟ್ಟು ಇವಾಗ ಏನ್ ಮಾಡ್ಬೋದು, ಕಾಲಮ್ ಟೂಲ್ಸ್ ಅಲ್ಲಿ ನನಗೆ ಫಾರ್ಮ್ಯಾಟ್ ಇದೆ, ಸೇಮ್ ಇಲ್ಲಿ ಏನ್ ಕೊಟ್ಟೆ ಅದೇ ತರ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಮಾರ್ಚ್ 14 ಈ ಫಾರ್ಮ್ಯಾಟ್ ಅಲ್ಲಿ ತಗೊಂತೀನಿ. ನೋಡಿ, ನವೆಂಬರ್ 8 2017. ಅಂದ್ರೆ ನಾನು ಡೇ ಮಂತ್ ಇಯರ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಡೇಟ್ ಇತ್ತು ಅಂದ್ರೆ ಡೇ ಮಂತ್ ಇಯರ್ ಇತ್ತು ಅಂದ್ರೆ ಅದನ್ನ ಮತ್ತೆ ನಾನು ಡೇಟ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡ್ಕೋಬಹುದು. ಸೊ ಯಾವ ರೀತಿ ಬೇಕಾದ್ರೂ ನಾನು ಈ ಒಂದು ಫಂಕ್ಷನ್ಸ್ ಅನ್ನ ಯೂಸ್ ಮಾಡ್ಕೋಬಹುದು. ಸಪೋಸ್ ನನಗೆ ಈ ಡ್ಯಾಕ್ಸ್ ಫಂಕ್ಷನ್ಸೇ ಬೇಡ, ಪ್ರತಿ ಡೇಟ್ಗೂ ಅದರದ್ದೇ ಆದ ಪ್ಯಾರಾಮೀಟರ್ಸ್ ಅಥವಾ ಒಂದು ಪ್ರಾಪರ್ಟೀಸ್ ಇರುತ್ತೆ ಡೇಟ್ ಕಾಲಮ್ ಅಲ್ಲಿ ಮಾತ್ರ. ಓಕೆ, ಏನದು ಪ್ರಾಪರ್ಟೀಸು ತೋರಿಸ್ತೀನಿ. ಈಗ ಟೇಬಲ್ ಟೂಲ್ಸ್ಗೆ ಹೋಗ್ಬಿಟ್ಟು ನ್ಯೂ ಕಾಲಮ್ ಅಂತ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ನಾನು ಯಾವುದೇ ರೀತಿಯಾದ ಡ್ಯಾಕ್ಸ್ ಫಂಕ್ಷನ್ಸ್ ಅನ್ನ ಯೂಸ್ ಮಾಡಲ್ಲ. ಡ್ಯಾಕ್ಸ್ ಫಂಕ್ಷನ್ಸ್ ಯೂಸ್ ಮಾಡದೆ ಒಂದು ಕಾಲಮ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ನೋಡಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಗೆಟ್ ಡೇ ಅಂತ ಕೊಡ್ತೀನಿ. ಜಸ್ಟ್ ನೀವು ಆರ್ಡರ್ ಡೇಟ್, ಇಲ್ಲಿ ನೋಡಿ ಇಲ್ಲಿ ಆರ್ಡರ್ ಡೇಟ್ ಇದೆಯಲ್ಲ,
ಇದು ಕೊಟ್ರೆ ನನಗೆ ನೋಡಿ ಇಲ್ಲಿ ಅದಕ್ಕೆ ಕೆಲವೊಂದು ವ್ಯಾಲ್ಯೂಸ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಒಂದು ಪ್ರಾಪರ್ಟೀಸ್ ಇರುತ್ತೆ. ಡೇಟ್ ಅಂತ ಕೊಟ್ರೆ ಆಲ್ರೆಡಿ ಡೇಟ್ ಇದೆ, ಸೇಮ್ ಅದೇ ಡೇಟೇ ಬರುತ್ತೆ. ಡೇ ಕೊಟ್ರೆ ಏನ್ ಬರುತ್ತೆ ನೋಡಿ, ಎಂಟರ್ ನೋಡಿ, ಈ ಡೇ ಬಂತು. ಸೇಮ್ ಇಲ್ಲಿ ನಾನು ಫಂಕ್ಷನ್ ಯೂಸ್ ಮಾಡಿದ್ದೆ, ಇಲ್ಲಿ ಫಂಕ್ಷನ್ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಗೆಟ್ ಮಂತ್, ಆರ್ಡರ್ ಡೇಟ್, ಆಯ್ತಾ? ನೋಡಿ ಮಂತ್. ಈಗ ನಾವು ಅನ್ಕೋಬಹುದು ಮಂತ್ ಅಂದಿದ ತಕ್ಷಣ 11, 12 ಈ ತರ ಬರುತ್ತೆ ಅಂತ. ನೋ, ಮಂತ್ ನೇಮ್ ಬರುತ್ತೆ ನೋಡಿ. ಸೊ ಇದನ್ನ ನಾನು ಪವರ್ ಕ್ವೆರಿ ಎಡಿಟರ್ ಕೂಡ ತಗೋಬಹುದು. ಮತ್ತೆ ಇಲ್ಲಿ ಹೋಗ್ತೀನಿ, ನನಗೆ ಮಂತ್ ನಂಬರ್ ಬೇಕು, ಮಂತ್ ನೇಮ್ ಬೇಡ, ಮಂತ್ ನಂಬರ್ ಬೇಕು, ಅದು ಕೂಡ ನಾವು ತಗೋಬಹುದು. ಗೆಟ್ ಮಂತ್ ನಂಬರ್, ಆರ್ಡರ್ ಡೇಟ್, ನೋಡಿ ಮಂತ್ ನಂಬರ್, ನೋಡಿ ರೈಟ್. ಸಪೋಸ್ ನನಗೆ ಕ್ವಾರ್ಟರ್ ವ್ಯಾಲ್ಯೂಸ್ ಬೇಕು, ಅಲ್ಲಿ ಹೋಗ್ತೀನಿ, ಗೆಟ್ ಕ್ವಾರ್ಟರ್, ಆರ್ಡರ್ ಡೇಟ್, ಮತ್ತೆ ಇಲ್ಲಿ ಕ್ವಾರ್ಟರ್ ಅಂತ. ಈಗ ನೋಡಿ ಇಲ್ಲಿ ನಾನು ಎಂಟರ್ ಅಂತ ಕೊಟ್ರೆ ಇಲ್ಲಿ ನಿಮಗೆ Q1, Q2, Q3, Q4 ಅಂತ ಈ ರೀತಿ ವ್ಯಾಲ್ಯೂಸ್ ಅಲ್ಲಿ ಬರುತ್ತೆ, ಅಂದ್ರೆ ಸಾರಿ ಟೆಕ್ಸ್ಟ್ ಅಲ್ಲಿ ಬರುತ್ತೆ. ಸಪೋಸ್ ನಂಗೆ ನಂಬರ್ ಅಲ್ಲಿ ಬೇಕು, ಸೊ ಅವನ್ನ ಏನ್ ಮಾಡ್ತೀನಿ, ಗೆಟ್ ಕ್ವಾರ್ಟರ್ ನಂಬರ್, ಆರ್ಡರ್ ಡೇಟ್, ಕ್ವಾರ್ಟರ್ ನಂಬರ್, ಎಂಟರ್ ನೋಡಿ. ಸೊ ಈ ಕ್ವಾರ್ಟರ್ ನಂಬರ್ ಹೆಂಗ್ ಬರುತ್ತೆ, ಜಾನ್ವರಿ ಟು ಡಿಸೆಂಬರ್. ನಮ್ದು ಫಿನಾನ್ಷಿಯಲ್ ಇಯರ್ ಹೆಂಗಿರುತ್ತೆ, ಏಪ್ರಿಲ್ ಟು ಮಾರ್ಚ್. ಸೊ ಇಲ್ಲಿ ನನಗೇನು ಬಂದಿದೆಯಲ್ಲ 4 ನೋಡಿ, ಇದು ಬಂದು ನವೆಂಬರ್ಲಿ ಇರುತ್ತೆ. ಜಾನ್ವರಿ, ಫೆಬ್ರವರಿ, ಮಾರ್ಚ್ ಫಸ್ಟ್ ಕ್ವಾರ್ಟರ್, ಏಪ್ರಿಲ್, ಮೇ, ಜೂನ್ ಸೆಕೆಂಡ್ ಕ್ವಾರ್ಟರ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಥರ್ಡ್ ಕ್ವಾರ್ಟರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಬಂದು ಫೋರ್ತ್ ಕ್ವಾರ್ಟರ್ ಇರುತ್ತೆ. ಬಟ್ ನಮಗೆ ಫಿನಾನ್ಷಿಯಲ್ ಇಯರ್ ಅಲ್ಲಿ ಏಪ್ರಿಲ್, ಮೇ, ಜೂನ್ ಬಂದು ಫಸ್ಟ್ ಕ್ವಾರ್ಟರ್ ಬರುತ್ತೆ, ಅದು ಹಂಗೆ ಕಂಟಿನ್ಯೂ ಆಗುತ್ತೆ. ಜಾನ್ವರಿ, ಫೆಬ್ರವರಿ, ಮಾರ್ಚ್ ಬಂದು ಫೋರ್ತ್ ಕ್ವಾರ್ಟರ್ ಇರುತ್ತೆ, ಅದು ನಮ್ಗೆ ಇಲ್ಲಿ ಬರಲ್ಲ. ಸೊ ತುಂಬಾ ಜನ ನಾನು ಕೇಳ್ಬಿಟ್ಟು ಈ ತರ ನನಗೆ ಕ್ವಾರ್ಟರ್ಲಿ ರಿಪೋರ್ಟ್ಸ್ ಬೇಕು ಅಂತಂದಾಗ ಇದನ್ನ ಹೆಂಗ್ ಚೇಂಜ್ ಮಾಡ್ಬೋದು ಅಂತ, ಅದಕ್ಕೆ ನಾವು ಇಫ್ ಕಂಡೀಷನ್ಸ್ ಹಾಕಿ ಆ ಕ್ವಾರ್ಟರ್ ನಂಬರ್ಸ್ ಅನ್ನ ಚೇಂಜ್ ಮಾಡ್ಬೋದು. ಅದನ್ನ ಈ ಕಂಡೀಷನಲ್ ಸ್ಟೇಟ್ಮೆಂಟ್ ಬಂದಾಗ ಹೇಳ್ತೀನಿ. ಸೊ ಇವಾಗ ನಮಗೆ ಬರ್ತಾ ಇರೋ ಈ ಕ್ವಾರ್ಟರ್ ಏನಿದೆ, ಕ್ವಾರ್ಟರ್ ನಂಬರ್ ಏನಿದೆ, ಜಾನ್ವರಿಯಿಂದ ಡಿಸೆಂಬರ್. ಓಕೆ, ಸೊ ಕನ್ಫ್ಯೂಸ್ ಆಗ್ಬೇಡಿ, ಇಲ್ಲಿ ಬೈ ಡಿಫಾಲ್ಟ್ ಜಾನ್ವರಿಯಿಂದ ಡಿಸೆಂಬರ್ ಬರುತ್ತೆ. ಓಕೆ, ಸೊ ಇಲ್ಲಿ ನಮ್ಗೆ ಇವಾಗ ಈ ರೀತಿ ವಿತೌಟ್ ಫಂಕ್ಷನ್ ಡೇ, ಮಂತ್ ನಂಬರ್, ಕ್ವಾರ್ಟರ್, ಇವನ್ ಇಯರ್ ಕೂಡ ತಗೋಬಹುದು. ಇಲ್ಲಿ ಹೆಂಗ್ ನಾನು ಇಯರ್ ತಗೊಂಡಿದ್ದೀನಿ ಅದೇ ರೀತಿ ಗೆಟ್ ಇಯರ್ ಆಫ್ ಡೇಟ್, ಸಾರಿ ಬೇಡ, ಆರ್ಡರ್ ಡೇಟ್, ನೋಡಿ ಇಯರ್, ಎಂಟರ್. ಸೊ ಇಷ್ಟು ನಾನು ವಿತೌಟ್ ಫಂಕ್ಷನ್ಸ್ ಯೂಸ್ ಮಾಡಿದ್ದೀನಿ. ಫಂಕ್ಷನ್ಸ್ ಅಂದ್ರೆ ಏನು, ಇಲ್ಲೋದ್ರೆ ನೋಡಿ ಇದು ಫಂಕ್ಷನ್, ಈ ಒಂದು ಫಂಕ್ಷನ್ ನೇಮ್ ತಗೊಂಡು ಅದ್ರ ಮೇಲೆ ನಾನು ವ್ಯಾಲ್ಯೂಸ್ ಕೊಟ್ಟಾಗ ನನಗೆ ಕ್ಯಾಲ್ಕುಲೇಟ್ ಆಗಿ ವ್ಯಾಲ್ಯೂಸ್ ಬರುತ್ತೆ. ಇಲ್ಲೆಲ್ಲ ನಾನು ಯಾವುದೇ ರೀತಿಯಾದ ಫಂಕ್ಷನ್ಸ್ ಅನ್ನು ಯೂಸ್ ಮಾಡಿಲ್ಲ, ಅದ್ರಲ್ಲೂ ಪ್ರಾಪರ್ಟೀಸ್ ಅನ್ನ ತಗೋತಾ ಇದ್ದೀನಿ. ರೈಟ್, ಓಕೆ. ಸೊ ಇಲ್ಲಿ ಡೇ, ಮಂತ್ ನಂಬರ್, ಕ್ವಾರ್ಟರ್ ನಂಬರ್, ಇಯರ್, ಸೊ ಇಷ್ಟು ನಾನು ತಗೊಂಡಿದ್ದೆ. ರೈಟ್. ಸಪೋಸ್ ಫಂಕ್ಷನ್ ಮೂಲಕನೇ ನಾನು ಈ ಡೇ, ಮಂತ್, ಇಯರ್ ಏನು ತಗೊಂಡಿದ್ದೀನಿ, ಕ್ವಾರ್ಟರ್ ಬೇಕು. ಸೊ ಅದಕ್ಕೆ ಇವಾಗ ಏನ್ ಮಾಡ್ತೀನಿ, ಸೊ ಎಲ್ಲೆಲ್ಲ ಫಂಕ್ಷನ್ ಯೂಸ್ ಮಾಡ್ತೀವಿ ಅಲ್ಲೆಲ್ಲ ನಾನು ಫಂಕ್ಷನ್ ಅಂತ ಟೈಪ್ ಮಾಡ್ತೀನಿ. ಕ್ವಾರ್ಟರ್, ಆರ್ಡರ್ ಡೇಟ್,
ಸೇಮ್ ವ್ಯಾಲ್ಯೂ ಬರುತ್ತೆ ಇಲ್ಲಿ. ಏನಂದ್ರೆ ಇದು ಫಂಕ್ಷನ್ಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಡನ್. ನೆಕ್ಸ್ಟ್ ಡೇಟ್ ಡಿಫ್. ಸಪೋಸ್ ಏನಾದರೂ ಅಕಸ್ಮಾತ್ ಆಗಿ 2 ಡೇಟ್ ಇದೆ, ಅದ್ರ ಡಿಫ್ರೆನ್ಸ್ ನನಗೆ ಬೇಕು. ಇಲ್ಲೋಗ್ಬಿಟ್ಟು ಇವಾಗ ನಂಗೆ 2 ಕಾಲಮ್ ಇದೆ, ಆರ್ಡರ್ ಡೇಟ್ ಮತ್ತೆ ಶಿಪ್ ಡೇಟ್. ನನಗೆ ಇದ್ರ ಡಿಫ್ರೆನ್ಸ್ ಬೇಕು. ಸೊ ಡಿಫ್ರೆನ್ಸ್ ಯಾವ ರೀತಿ ಬೇಕು ಅಂತ ನಾನು ಫಸ್ಟ್ ಡಿಸೈಡ್ ಮಾಡಬೇಕು. ಅದು ಡೇ ಅಲ್ಲಿ ಬೇಕಾ, ಮಂತ್ ಅಲ್ಲಿ ಬೇಕಾ, ಇಯರ್ ಅಲ್ಲಿ ಬೇಕಾ. ಈವನ್ ನಿಮ್ಗೇನಾದರೂ 6 ಮಿನಿಟ್ಸ್ ಅಲ್ಲಿ ಕೂಡ ನೀವು ತಗೋಬಹುದು. ಬಟ್ ನನಗೆ ಇಲ್ಲಿರ್ತಕ್ಕಂಥ ಡೇಟ್ಗಳೇನಿದೆ, ಈ 2 ಡೇಟು ಆಲ್ಮೋಸ್ಟ್ ಕ್ಲೋಸ್, ಅಂದರೆ ಡೇಸ್ ಅಲ್ಲಿ ಇದು ಆಲ್ಮೋಸ್ಟ್ ಕ್ಲೋಸ್ ಇದೆ. ಸೊ ಇವಾಗ ಈ 2 ಡೇಟ್ಗಳ ಡಿಫ್ರೆನ್ಸ್ ಫೈಂಡ್ ಮಾಡು. ಅಂದರೆ ಡೇ ನಾನು ಮಂತ್ ಅಂತ ಕೊಟ್ಟರೆ ಇಲ್ಲಿ ನೋಡಿ, ಇದು 11 ಮಂತ್, ಇದು 11 ಮಂತ್, 0 ಅಂತಾನೆ ಬರುತ್ತೆ. ಇಯರ್ ಕೂಡ ಸೇಮ್ ಇದೆ, ನಂಗೆ 0 ಅಂತಾನೆ ಬರುತ್ತೆ. ಸೊ ಇಲ್ಲಿ ನನಗೆ ಇವಾಗ ಡೇ ಬೇಕು, ಅಂದ್ರೆ ಅದಕ್ಕೆ ನಾವು ಇಂಟರ್ವೆಲ್ ಅಂತ ಕರಿತೀವಿ. ನೋಡಿ ಇಲ್ಲಿ ಹೋಗ್ಬಿಟ್ಟು ನೀವು ಕಾಲಮ್ ಅಂತ ಕೊಡ್ತೀನಿ. ನೀವು ಕಾಲಮ್ ಅಂತ ಕೊಟ್ಟು ಇಲ್ಲೊಂದು ಹೊಸ ಕಾಲಮ್ ಬರುತ್ತೆ. ಇಲ್ಲಿ ನಾ ಏನ್ ಮಾಡ್ತೀನಿ, ಫಂಕ್ಷನ್ ಡೇಟ್ ಡಿಫ್. ಡೇಟ್ 1 ಅಂದ್ರೆ ಫಸ್ಟ್ ಡೇಟ್ ಯಾವುದು, ಆರ್ಡರ್ ಡೇಟ್, ಕಾಮ ಡೇಟ್ 2 ಶಿಪ್ ಡೇಟ್, ಕಾಮ ನೋಡಿ ಇಲ್ಲಿ ಇವಾಗ ಇಂಟರ್ವಿಲ್ ಅಂತಿದೆ. ಇಂಟರ್ವಿಲ್ ಅಂದ್ರೆ ನನಗೆ ಈ 2 ಡೇಟ್ಗಳ ಡಿಫ್ರೆನ್ಸ್ ಯಾವ ರೀತಿ ಬೇಕು, ಡೇ ಅಲ್ಲಿ ಬೇಕಾ, ಆರ್ ಅಲ್ಲಿ ಬೇಕಾ, ಮಿನಿಟ್, ಮಂತ್, ಯಾವ್ದ್ರಲ್ಲಿ ಬೇಕು ಅಂತ ನಾನು ಡಿಸೈಡ್ ಮಾಡಬೇಕು. ನನಗೆ ಇವಾಗ ಇದು ಯಾವುದನ್ನು ಇಲ್ಲಿ ಅಪ್ಲೈ ಆಗಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಇದೆ. ನಾನು ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಡೇ ಅಂತ ಕೊಟ್ಟು ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಅಂತ ಕೊಡ್ತೀನಿ. ನೋಡಿ, ನಂಬರ್ ಆಫ್ ಡೇಸ್ 8ನೇ ತಾರೀಕಿಂದ 11ನೇ ತಾರೀಕುವರೆಗೂ 3 ದಿನ ಇದೆ. ಸೊ ಹಂಗೆ ನೀವು ಚೆಕ್ ಮಾಡ್ಕೊಂಡು ಹೋದ್ರೆ ನಿಮಗೆ ನಂಬರ್ ಆಫ್ ಡೇಸ್ ಇಲ್ಲಿ ಡಿಫ್ರೆನ್ಸ್ ಅಲ್ಲಿ ಬರುತ್ತೆ. ಅಂದ್ರೆ ಆರ್ಡರ್ ಡೇಟ್ಗೂ ಶಿಪ್ ಡೇಟ್ಗೂ ನಿಮ್ಗೆ ಏನಾದ್ರು ಅಕಸ್ಮಾತ್ ಆಗಿ ಈ ಡೇಟ್ಗೂ ಇವತ್ತಿನ ಡೇಟ್ಗೂ ಏನಾದರೂ ಡಿಫ್ರೆನ್ಸ್ ನಾನು ಫೈಂಡ್ ಔಟ್ ಮಾಡಬೇಕು. ಇವತ್ತಿನ ಡೇಟ್ ಏನು, ಮಾರ್ಚ್ 2025 27ನೇ ತಾರೀಕು. ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಗೆಟ್ ಡೇಟ್ ಡಿಫ್ ಅಂತ ಕೊಟ್ಟಿರ್ತೀನಿ. ಇವತ್ತಿನ ಡೇಟ್ ಬೇಕು ನನಗೆ, ಆಯ್ತಾ. ಅಲ್ಲಿ ಹೋಗ್ಬಿಟ್ಟು ಡೇಟ್ ಡಿಫ್. ಈಗ ನಾನಿಲ್ಲಿ ನೋಡಿ, ತುಂಬ ಜನ ಏನು ಮಾಡ್ತಾರೆ ಅಂದರೆ, ಓಕೆ ಆರ್ಡರ್ ಡೇಟ್ ಕೊಡೋಣ, ನಾನು ಈ ಥರ ಕೊಡಬೇಕು, ಡೇಟ್ ಆಫ್ 2025, ಮಂತ್ ಒಂದು 5, ಡೇ ಒಂದು 27. ಸೊ ಈ ರೀತಿ ನಾನು ಕೊಡ್ಬೋದು, ಅಂದ್ರೆ ಇವತ್ತಿನ ಡೇಟ್. ಡೇಟ್ ಡಿಫ್ ಡೇಟ್. ಡೇ ಒಂದು ನಿಮಿಷ. ಓಕೆ, ಸಾರಿ ಇಂಟರ್ವೆಲ್ ಕೊಟ್ಟಿಲ್ಲ, ಅದಕ್ಕೆ ಬರ್ತಿಲ್ಲ, ಸಾರಿ. ಇಲ್ಲಿ ನನಗೆ ಇಯರ್ ಬೇಕು, ಆಯ್ತಾ. ನೋಡಿ 25ಗೂ ಇಲ್ಲಿರುವಂತ 17ಗೂ ನಾನು ಇಯರ್ ತಗೋತೀನಿ. ಸಾರಿ, ಇಲ್ಲಿ ಪ್ಯಾರಾಮೀಟರ್ ತಗೊಂಡಿರಲಿಲ್ಲ ನಾನು, ಅದಕ್ಕೆ ಎರರ್ ಬರ್ತಿದೆ. ನೋಡಿ 8 ವರ್ಷ, ಆಯ್ತಾ. ಅಂದ್ರೆ 2017 ಇಂದ 2025ವರೆಗೂ 8 ವರ್ಷ ಇದೆ. ಇಲ್ಲಿ ನಾ ಏನ್ ಮಾಡಿದೆ, ಇವತ್ತಿನ ಡೇಟ್ ತಗೊಳ್ಳೋದಕ್ಕೆ ಹಾರ್ಡ್ ಕೋಡ್ ಮಾಡಿದೆ. ಬೇರೆ ಯಾವ್ದನ್ನ ಡೇಟ್ ಬೇಕಾದ್ರೆ ಎಲ್ಲೋ 2021 ಅಂತ ಕೊಡ್ತೀನಿ ನೋಡಿ, ಅದಕ್ಕೆ ಇದಕ್ಕೂ ಡಿಫ್ರೆನ್ಸ್ ಬಂತಿಲ್ಲ. ಇದು ಇಯರ್. ಮಂತ್ ಅಲ್ಲಿ ಬೇಕಾ, ನಾ ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಇಲ್ಲಿ ಮಂತ್ ಅಂತ ಕೊಡ್ತೀನಿ, 8. ನೋಡಿ ಎಷ್ಟು ಮಂತ್ ಇದೆ, 2017 ಇಂದ 2021 ವರೆಗೂ ಎಷ್ಟು ಮಂತ್ ಇದೆ ಅದು ತೋರಿಸುತ್ತೆ, ರೈಟ್. ಓಕೆ, ಇದು
ಹೀಗೆ ಇರಲಿ, ಮತ್ತೆ ಬರ್ತೀನಿ ಈ ಫಾರ್ಮುಲಾಗೆ. ನಾ ಎಲ್ಲಿ ಹೋಗ್ತೀನಿ ಇವಾಗ, ಇಲ್ಲಿ ಟುಡೇ ಅಂತ ಒಂದು ಫಾರ್ಮುಲಾ ಇದೆ, ಆಯ್ತಾ. ಟುಡೇ ಏನ್ ಮಾಡುತ್ತೆ? ಟುಡೇ ನ್ಯೂ ಕಾಲಮ್, ಇಲ್ಲಿ ಹೋಗ್ಬಿಟ್ಟು ಫಂಕ್ಷನ್ ಟುಡೇ, ಆಯ್ತಾ. ಟುಡೇ ಎಕ್ಸೆಲ್ ಅಲ್ಲಿ ಕೂಡ ಈ ಫಂಕ್ಷನ್ ಇದೆ. ಇವೇನ್ ಮಾಡುತ್ತೆ? ಟುಡೇ ಅಂದ್ರೆ ಇವತ್ತಿನ ಡೇಟ್ ನಮಗೆ ಕೊಡುತ್ತೆ. ಇವತ್ತಿನ ಡೇಟ್, ಕರೆಂಟ್ ಡೇಟ್ ನೋಡಿ, ನನಗೆ 27ನೇ ತಾರೀಕು 5ನೇ ತಿಂಗಳು 2025 ಅಂತ ಡೇಟ್ ಕೊಡುತ್ತೆ. ನನಗೆ ಏನಾದ್ರೂ ಅಕಸ್ಮಾತ್ ಇವತ್ತಿನ ಡೇಟ್ ಬೇಕಂದ್ರೆ ನಾನು ಟುಡೇ ಅಂತ ಕೊಡ್ಬೋದು. ನಾನು ಏನು ಮಾಡ್ತೀನಿ, ಮತ್ತೆ ಇಲ್ಲಿ ಡೇಟ್ ಡಿಫ್ರೆನ್ಸ್ ಬರ್ತೀನಿ. ನಾನೇನು ಮಾಡಿದೆ ಇಲ್ಲಿ ಅವಾಗಲೇ 2025 5th ಮಂತ್ 27th ಡೇಟ್ ಅಂತ ಕೊಟ್ಟೆ. 9 ತಿಂಗಳಿದೆ. ಇದನ್ನ ನಾನು ಈ ರೀತಿ ಕೊಡೋ ಬದಲು ಅಕಸ್ಮಾತ್ ನನಗೆ ಇವತ್ತಿನ ದಿನನೇ ಬೇಕಂದ್ರೆ ಟುಡೇ ಅಂತ ಹಿಂಗೂ ಕೊಡ್ಬೋದು. ನಾನು ಯಾತಕ್ಕೆ ಅವಲೇ ಕೊಟ್ಟಿಲ್ಲ ಅಂದ್ರೆ ನಿಮಗೆ ಅದು ಫಸ್ಟ್ ಕಲಿಸ್ಬಿಟ್ಟು ಆಮೇಲೆ ಇಲ್ಲಿ ಈ ಥರ ಫಂಕ್ಷನ್ಸ್ ಒಳಗೆ ಫಂಕ್ಷನ್ ಹೆಂಗೆ ಮಾಡ್ಬೋದು ಅಂತ ತೋರಿಸೋಣ ಅಂತ. ಈಗ ನೋಡಿ ನಾನೇನು ಮಾಡ್ತೀನಿ, ಇಲ್ಲಿ ಟುಡೇ ಅಂತ ಕೊಡ್ತೀನಲ್ವಾ, ಎಂಟರ್ ಅಂತ ಕೊಟ್ಟರೆ ನಮ್ಗೆ ಅದೇ ರಿಸಲ್ಟ್ ಬರುತ್ತೆ. ನೋಡಿ, ಇಯರ್ ಬೇಕಾ, ಇಲ್ಲಿ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ, ಇಯರ್ ನಂಬರ್ ಆಫ್ ಇಯರ್ಸ್ ಎಷ್ಟು ನೋಡಿ, 8 ವರ್ಷ ಆಗುತ್ತೆ. ಡೇಸ್ ಬೇಕಾ, ಇಲ್ಲಿ ಹೋಗ್ಬಿಟ್ಟು ನೀವು ಡೇ ಅಂತ ಕೊಟ್ರೆ ಅವತ್ತಿಂದ ಇಲ್ಲಿವರೆಗೂ ಎಷ್ಟು ದಿನ ಇದೆ. ಸೊ ಈ ರೀತಿ ನಾವು ನೋಡಿ 2757 ದಿನ ಇದೆ ಯಾವಾಗಿಂದ, 2017 ಇಂದ ಇವತ್ತವರೆಗೂ. ಸೊ ಈ ರೀತಿ ನಾವು ಕಾಲಮ್ಸ್ ಗಳನ್ನ ಕ್ರಿಯೇಟ್ ಮಾಡ್ಬೋದು. ನಮಗೆ ಯಾವ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಆ ರೀತಿ ನಾವು ಮಾಡ್ಕೋಬಹುದು. ಅಂದ್ರೆ ನಾವು ಯಾವುದೇ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೂ ನನ್ನ ರಿಪೋರ್ಟ್ಸ್ಗೆ ಯಾವ ಕಾಲಮ್ ಬೇಕು, ಏನ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ನಾವು ತಿಳ್ಕೋಬೇಕು. ರೈಟ್, ನೆಕ್ಸ್ಟ್ ಒಂದು ಟುಡೇ ಅಂದ್ರೆ ಇವತ್ತಿನ ಡೇಟ್. ಅದೇ ತರ ನೌ ಅಂತ ಇದೆ. ನೌ ಅಂದ್ರೆ ಕರೆಂಟ್ ಟೈಮ್, ಇವಾಗಿನ ಟೈಮ್, ಕರೆಂಟ್ ಟೈಮ್ ಎಷ್ಟಿದೆ ಅಂತ, ಆಯ್ತಾ. ನೋಡಿ, ನೌ ನಿಮಗೆ ಟುಡೇ ಮತ್ತೆ ನೌ ಅಲ್ಲಿ ಯಾವುದೇ ರೀತಿಯಾದ ವ್ಯಾಲ್ಯೂಸ್ ಗಳನ್ನ ಪಾಸ್ ಮಾಡೋ ಅವಶ್ಯಕತೆ ಇಲ್ಲ. ಈ ಫಂಕ್ಷನ್ ಹೆಂಗೆ ಅಂದ್ರೆ ಯಾವುದೇ ಪ್ಯಾರಾಮೀಟರ್ಸ್ ಇರಲ್ಲ. ಎಂಟರ್ ಅಂತ ಕೊಡ್ತೀನಿ ನೋಡಿ, ನನ್ಗೆ ಇಲ್ಲಿ ಇವಾಗ ಏನ್ ಟೈಮ್ ಇದೆ ಅದು ಬರುತ್ತೆ. ಫಾರ್ಮ್ಯಾಟ್ ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ಹೋಗಿ ಕಾಲಮ್ಸ್ಗೆ, ಕಾಲಮ್ ಟೂಲ್ಸ್ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ನನಗೆ ಫಾರ್ಮ್ಯಾಟ್ಸ್ ಇರುತ್ತೆ ನೋಡಿ, ಇಷ್ಟೊಂದು ಫಾರ್ಮ್ಯಾಟ್ಸ್ ಇದೆ, ನಂಗೆ ಈ ಫಾರ್ಮ್ಯಾಟ್ ಬೇಕು. ಸೊ ಈ ರೀತಿ ನಾವು ಫಾರ್ಮ್ಯಾಟ್ಸ್ ಅನ್ನ ಚೇಂಜ್ ಮಾಡ್ಕೋಬಹುದು. ಓಕೆ, ರೈಟ್. ನೆಕ್ಸ್ಟ್ ಇಒ ಮಂತ್. ಇಒ ಮಂತ್ ಅಂದ್ರೆ ಎಂಡ್ ಆಫ್ ಮಂತ್. ನೋಡಿ ಇಲ್ಲೇ ಎಷ್ಟು ಕಾಲಮ್ಸ್ ಕ್ರಿಯೇಟ್ ಮಾಡಿದ್ವಿ, 2 ಕಾಲಮ್ ಇತ್ತು, ಎಷ್ಟು ಕಾಲಮ್ಸ್ ಕ್ರಿಯೇಟ್ ಮಾಡ್ಬಿಟ್ಟು. ಇಒ ಮಂತ್ ಎಂಡ್ ಆಫ್ ಮಂತ್. ಎಂಡ್ ಆಫ್ ಮಂತ್ ಅಂದ್ರೆ ಒಂದು ಡೇಟ್ ನಾವೇನ್ ಸೆಲೆಕ್ಟ್ ಮಾಡ್ತೀವಿ, ಆ ಡೇಟಿನ ಕೊನೆಯ ದಿನ ಯಾವ್ದಿರುತ್ತೆ ಅಂತ, ಯಾವುದೇ ತಿಂಗಳಾಗಿರ್ಲಿ ಅದ್ರದ್ದು ಕೊನೆ ದಿನ ಯಾವುದು ಅಂತ, ಅದಕ್ಕೆ ನಾವು ಎಂಡ್ ಆಫ್ ಮಂತ್ ಅಂತ ಕೊಡ್ತೀವಿ. ಇಲ್ಲಿ ಹೋಗ್ಬಿಟ್ಟು ಇವಾಗ ನೀವು ಕಾಲಮ್ ಕೊಡ್ತೀನಿ, ಇಲ್ಲೇ ಫಂಕ್ಷನ್ ಇಒ ಮಂತ್, ಆಯ್ತಾ. ಇಒ ಮಂತ್ ಎಂಡ್ ಆಫ್ ಮಂತ್ ಯಾವ ಡೇಟ್ ಬೇಕು, ನಾನು ಏನ್ ಮಾಡ್ತೀನಿ, ಆರ್ಡರ್ ಡೇಟ್ ತಗೋತೀನಿ, ಆಯ್ತಾ. ಕಾಮ ಮಂತ್ ಕೇಳುತ್ತೆ, ನಾನೇನ್ ಮಾಡ್ತೀನಿ, ಇವಾಗ 0 ಅಂತ ಕೊಡ್ತೀನಿ. 0 ಅಂತಂದ್ರೆ ನಾನು ಯಾವ ಮಂತ್ ಸೆಲೆಕ್ಟ್ ಮಾಡಿರ್ತೀನಿ ಅಥವಾ ಯಾವ ಡೇಟ್ ಸೆಲೆಕ್ಟ್ ಮಾಡಿರ್ತೀನಿ, ಆ ಡೇಟ್ ಅಲ್ಲಿ ಇರುವಂತ ಕೊನೆಯ ದಿನ. ಇವಾಗ ನೋಡಿ, ಇಲ್ಲಿ 8ನೇ ತಾರೀಕು 11ನೇ ತಿಂಗಳು 2017 ಇಸ್ವಿ ಇತ್ತು. ಫಾರ್ಮ್ಯಾಟ್ ಚೇಂಜ್ ಮಾಡ್ತೀನಿ, ನಿಮ್ಗೆ ಈಸಿಗೆ ಅರ್ಥ ಆಗುತ್ತೆ. ನೋಡಿ, ನವೆಂಬರ್ 30ನೇ ತಾರೀಕು ಅಂದ್ರೆ 8ನೇ ತಾರೀಕು 11ನೇ ತಿಂಗಳು 2000, ನೋಡಿ ಇಲ್ಲಿದೆ
ಆಯ್ತಾ. ಇಲ್ಲಿ ನೋಡಿ ಜೂನ್ 12th, ನೋಡಿ ಜೂನ್ 30ನೇ ತಾರೀಕು, ಅಕ್ಟೋಬರ್ 11th, ಅಕ್ಟೋಬರ್ 31ನೇ ತಾರೀಕು. ಸೊ ನನ್ಗೆ ಯಾವುದೇ ಡೇಟನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನನಗೆ ಆ ತಿಂಗಳ ಕೊನೆಯ ದಿನ ನಮಗೆ ಬರುತ್ತೆ. ರೈಟ್. ಈಗ ನನಗೆ ಇಲ್ಲಿ ಕೊನೆಯ ದಿನ ಬಂತು ಅಂತ ಇಟ್ಕೊಳ್ಳೋಣ. ನನಗೆ ಅಕಸ್ಮಾತಾಗಿ ಈ ಡೇಟ್ ಏನಿದೆಯಲ್ಲ ಇದ್ರದ್ದು ನೆಕ್ಸ್ಟ್ ಮಂತ್ ನನಗೆ ಬೇಕು. 1 ಅಂತ ಕೊಡ್ತೀನಿ, ಎಂಟರ್ ಅಂತ ಕೊಟ್ರೆ ನೋಡಿ ನಾನು ಏನು ಡೇಟ್ ಸೆಲೆಕ್ಟ್ ಮಾಡಿದ್ನಲ್ಲ ಇದ್ರದ್ದು ನೆಕ್ಸ್ಟ್ ಮಂತ್ ಅಂದರೆ ಮುಂದಿನ ತಿಂಗಳೇನಿದೆ ಅದರದ್ದು ಕೊನೆಯ ದಿನ ಬರುತ್ತೆ. ಓಕೆ. ಈಗ ಅಕಸ್ಮಾತಾಗಿ ನಾನು -1 ಅಂತ ಕೊಡ್ತೀನಿ. ನವೆಂಬರ್ ಅಂದರೆ ಅದ್ರ ಹಿಂದಿನ ತಿಂಗಳು ಯಾವುದು? ಅಕ್ಟೋಬರ್. ನೋಡಿ ಅಕ್ಟೋಬರ್ 31st. ಸೊ ಈ ರೀತಿ ನಾನಿಲ್ಲಿ ಇದರ್ ನಾನು ಮೈನಸ್ ಕೊಡ್ಬೋದು ಅಥವಾ ಪ್ಲಸ್ ಕೊಡ್ಬೋದು ಅಥವಾ 0 ಕೊಡ್ಬೋದು. ಇಲ್ಲ ನಾನು ಅಕಸ್ಮಾತಾಗಿ 12 ಅಂತ ಕೊಡ್ತೀನಿ. -12 ಅಂದರೆ ಹೋದ ವರ್ಷದ್ದು ವ್ಯಾಲ್ಯೂ ನೋಡಿ. 2017 ಇದೆ, 2016 ಇದೆ. ರೈಟ್. ಇಲ್ಲಿ ಈ ವರ್ಕ್ ಆಗ್ತಾ ನಾನು ನೋಡ್ತೀನಿ. ಈಗ ಏನು ಮಾಡ್ತೀನಿ, 0 ಅಂತ ಕೊಡ್ತೀನಿ, ಎಂಟರ್. ನಾನು ನೋಡಿ ಇವಾಗಲೇ ನವೆಂಬರ್ 30ನೇ ತಾರೀಕು ಅಂದರೆ ನವೆಂಬರ್ 8 ಅಂತಿದೆಯಲ್ಲ ಅದ್ರ ಕೊನೆಯ ದಿನ ಬಂದು ನವೆಂಬರ್ 30ನೇ ತಾರೀಕು ಅಂತ ತೋರಿಸುತ್ತೆ. ಬಟ್ ನನಗೇನಾದರೂ ಮೊದಲನೇ ದಿನ ಬೇಕು, ಸ್ಟಾರ್ಟಿಂಗ್ ಡೇ. ಎಂಡ್ ಆಫ್ ದ ಮಂತ್ ಇದೆ, ಸ್ಟಾರ್ಟ್ ಆಫ್ ದ ಮಂತ್ ಬೇಕು ನನಗೆ. ಸೊ ಇದು ಬೇಕಂದ್ರೆ ನಾನು ಏನು ಮಾಡ್ಬೋದು, ಪವರ್ ಕ್ವೆರಿಯೇಟರ್ಗೆ ಹೋಗಿ ಈಸಿಗೆ ತೊಗೋಬೋದು. ಬಟ್ ಅಗೇನ್ ನಮ್ಗೆ ಏನಾದರೂ ಫಾರ್ಮುಲಾಸಲ್ಲಿ ಬೇಕು ಅಂತಂದರೆ ನಾನು ಏನು ಮಾಡ್ಬೋದು, ಇಲ್ಲಿ ನೋಡಿ -1 ಅಂತ ಕೊಡ್ತೀನಿ, ಎಂಟರ್. ಇವಾಗ ನೋಡಿ ನನಗೆ ಡಿಸೆಂಬರ್ 31st ಬರುತ್ತೆ. ಇದಕ್ಕೆ ಒಂದು ದಿನ ಆ್ಯಡ್ ಮಾಡಿಬಿಡ್ತೀನಿ, +1 ಅಂತ. ಸೊ ಹೆಂಗ್ ವರ್ಕೌಟ್ ಆಗುತ್ತಿದೆ ಹೇಳ್ತೀನಿ ನಿಮಗೆ. ಪ್ರತಿ ದಿನಕ್ಕೂ ಒಂದು ಸೀರಿಯಲ್ ನಂಬರ್ ಇರುತ್ತೆ, ಆಯ್ತಾ. ಆ ಸೀರಿಯಲ್ ನಂಬರ್ ಏನಿದೆಯಲ್ಲ ನೋಡಿ, ಇಲ್ಲಿ ಎಂಟರ್ ಅಂತ ಕೊಟ್ರೆ ನೋಡಿ ಅಕ್ಟೋಬರ್ 31st, ಅದಕ್ಕೆ ಒಂದಿನ ಆ್ಯಡ್ ಮಾಡ್ತೇನೆ +1. ಸೊ ನೆಕ್ಸ್ಟ್ ಡೇ ಏನು, ನವೆಂಬರ್ 1st. ಸೊ ನನಗೇನಾದ್ರೂ ಅಕಸ್ಮಾತಾಗಿ ಮೊದಲನೇ ದಿನ ಬೇಕು ಅಂತಂದ್ರೆ ನಾವು ಫಸ್ಟ್ ಹಿಂದಿನ ತಿಂಗಳಿಗೆ -1 ಅಂತ ಕೊಟ್ಟು ಹಿಂದಿನ ತಿಂಗಳು ಲಾಸ್ಟ್ ಡೇಟ್ ತಗೊಳ್ಳೋದು. +1 ಅಂದರೆ ಅದು ನೆಕ್ಸ್ಟ್ ಡೇ ತೋರಿಸುತ್ತೆ, ಅದು ಫಸ್ಟ್ ಡೇ ಆಫ್ ದ ಮಂತ್. ಇಲ್ಲ ನಂಗೆ ಎಂಡ್ ಆಫ್ ದ ಮಂತ್ ಬೇಕಂದ್ರೆ 0 ಕೊಟ್ಬಿಟ್ರೆ ಯಾವ ಮಂತ್ ಸೆಲೆಕ್ಟ್ ಮಾಡಿರ್ತೀನಿ ಆ ಡೇಟಿನ ಕೊನೆಯ ದಿನಾಂಕ ನಮಗೆ ತೋರಿಸುತ್ತೆ, ಆ ಮಂತಲ್ಲಿರೋ ಕೊನೆಯ ಡೇಟ್ ನಮಗೆ ತೋರಿಸುತ್ತೆ. ಓಕೆ. ಸೊ ಇದು ಎಂಡ್ ಆಫ್ ಮಂತ್. ರೈಟ್. ಈಗ ನೆಟ್ವರ್ಕ್ ಡೇಸ್, ಸಾರಿ ವೀಕ್ ಡೇ ಮತ್ತೆ ವೀಕ್ ನಮ್. ಏನಿದು ವೀಕ್ ಡೇ ಮತ್ತೆ ವೀಕ್ ನಮ್ ನೋಡೋಣ. ವೀಕ್ ಡೇ ಅಂತಂದ್ರೆ ನನಗೆ ಒಂದು ವಾರದಲ್ಲಿ 7 ದಿನ ಇರುತ್ತೆ ಅಂತ ಇಟ್ಕೊಳ್ಳೋಣ. 1 2 3 4 5 6 7. ಪವರ್ ಕ್ವೆರಿಯೇಟರಲ್ಲಿ ಅದು 0 1 2 3 4 5 6 ಅಂತ ಬರ್ತಿತ್ತು. ಈಗ ನೋಡಿ ನಾನು ಹೋಗ್ಬಿಟ್ಟು ವೀಕ್ ಡೇ ಅಂತ ಕೊಡ್ತೀನಿ, ಫಂಕ್ಷನ್ ವೀಕ್ ಡೇ, ಆಯ್ತಾ. ವೀಕ್ ಡೇ ಆಫ್ ಆರ್ಡರ್ ಡೇಟ್, ಕ್ಲೋಸ್ ಬ್ರಾಕೆಟ್ ಎಂಟು. ನೋಡಿ ಇಲ್ಲಿ 1 ಅಂತಿದ್ರೆ ಸಂಡೇ, 2 ಅಂತಿದ್ರೆ ಮಂಡೇ. ಸೊ ಆ ರೀತಿ ಅದು 7ವರೆಗೂ ಹೋಗುತ್ತೆ. ಸೇಮ್ ಇದೇ ವ್ಯಾಲ್ಯೂ ನಾನು ಏನಾದ್ರೆ ಅಕಸ್ಮಾತ್ ಪವರ್ ಕ್ವೆರಿ ಎಡಿಟರ್ ಅಲ್ಲಿ ತಗೊಂಡ್ರೆ ಇದು 0 ಬರುತ್ತೆ ಸಂಡೇ, ಇದು 1 ಬರುತ್ತೆ. ಸೊ ಹಂಗೆ, ಯಾಕಂದ್ರೆ ಪವರ್ ಕ್ವೆರಿ ಎಡಿಟರ್ ಅಲ್ಲಿ ಇಂಡೆಕ್ಸ್ ಬಂದು 0 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಇದು ವೀಕ್ ಡೇ. ವೀಕ್ ನಮ್ ಅಂತಿದೆ, ವೀಕ್ ನಮ್ ಬಂದು ವೀಕ್ ನಮ್, ಆಯ್ತಾ. 1 ಇಯರ್ ಅಲ್ಲಿ ಒಂದು 52ರಿಂದ 53 ವಾರಗಳಿರುತ್ತೆ. ಅದರಲ್ಲಿ ನಮಗೆ ಯಾವ ವೀಕಲ್ಲಿ ನಮ್ಮ ಡೇಟ್ ಇದೆ ಅಂತ ತೋರಿಸುತ್ತೆ ಸೈಡ್. ವೀಕ್ ನಮ್ ಆರ್ಡರ್ ಡೇಟ್ ನೋಡಿ.
ಸೊ ನಾನು ಯಾವ ಡೇಟ್ ಸೆಲೆಕ್ಟ್ ಮಾಡಿರ್ತೀನಿ ಅದು ಯಾವ ವಾರದಲ್ಲಿದೆ ಅಂತ ನಮ್ಗಿಲ್ಲಿ ತೋರಿಸುತ್ತೆ. ಸೊ ಇವು ಬಂದು ಕೆಲವೊಂದು ಡೇಟ್ ಫಂಕ್ಷನ್ಸ್. ಇನ್ನೂ ತುಂಬಾ ಇದೆ, ನೀವು ಆ ರೆಫರೆನ್ಸ್ ಅಲ್ಲಿ ಹೋಗಿ ಒಂದೊಂದೇ ಕಲ್ತ್ಕೋಬೋದು. ಇನ್ನೂ ತುಂಬಾ ಇದೆ ಆಕ್ಚುಲಿ, ಆಯ್ತಾ. ಸೊ ನಾನು ನಿಮಗೆ ಯಾವ ರೀತಿ ಡ್ಯಾಕ್ಸ್ ಅನ್ನ ಈಸಿ ಕಲಿಸ್ಬೋದು ಅಂತ ಕಲಿಸ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಡ್ವಾನ್ಸ್ ಏನಾದ್ರು ಬೇಕು ಅಂದ್ರೆ ನೀವು ನಾನು ಯೂಟ್ಯೂಬ್ನಲ್ಲಿ ತೋರಿಸಿದೆ ಅಲ್ಲಿ ನೋಡ್ಕೋಬಹುದು. ಇಲ್ಲ ಅಂದ್ರೆ ನಾನೊಂದು ರೆಫರೆನ್ಸ್ ಏನು ಕೊಟ್ಟನಲ್ಲ ಎಕ್ಸೆಲ್ದು, ಅಲ್ಲಿ ಕೂಡ ನೀವು ಇದನ್ನ ನೋಡಿ ಕಲ್ತ್ಕೋಬಹುದು. ಓಕೆ, ಸೊ ಇದು ಡೇಟ್ ಫಂಕ್ಷನ್ಸ್, ರೈಟ್. ಸೊ ಯಾವುದೇ ಒಂದು ಟೇಬಲ್ ಅಲ್ಲಿ ಡೇಟ್ ಇತ್ತು ಅಂದ್ರೆ ಅದ್ರ ಮೇಲೆ ನಾವು ಈ ತರ ಫಂಕ್ಷನ್ಸ್ ಗಳನ್ನ ಅಪ್ಲೈ ಮಾಡಿ ರಿಸಲ್ಟ್ಸ್ ನ ತಗೋಬಹುದು. ಓಕೆ, ಡನ್. ನೆಕ್ಸ್ಟ್ ಬಂದು ನಂಬರ್ ಫಂಕ್ಷನ್ಸ್. ನೆನ್ನೆ ಒಂದಷ್ಟು ಕ್ಯಾಲ್ಕುಲೇಷನ್ಸ್ ಮಾಡಿದ್ವಿ, ಅಂದ್ರೆ ಡಿವೈಡ್ ಮಾಡುವಂಥದ್ದು, ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್, ಈ ಥರದ್ದೆಲ್ಲ ಮಾಡಿ ಈ ಮೆಷರ್ಸ್ ಅಂದ್ರೆ ಏನು, ಕಾಲಮ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡಿದ್ರೆ ಹೆಂಗ್ ಬರುತ್ತೆ ರಿಸಲ್ಟ್ಸ್ ಅಂತ ನೋಡಿದ್ವಿ. ಈಗ ಸ್ಪೆಸಿಫಿಕ್ ಆಗಿ ನಂಬರ್ ಫಂಕ್ಷನ್ಸ್ ಗಳನ್ನ ನೋಡೋಣ. ನಾನೇನ್ ಮಾಡ್ತೀನಿ ಇವಾಗ ಮತ್ತೆ ಪವರ್ ಕ್ವೆರಿ ಎಡಿಟರ್ಗೆ ಹೋಗ್ತೀನಿ. ಯಾತಕ್ಕೆ ಅಂದ್ರೆ ನಮ್ಗೆ ಇಲ್ಲೊಂದು ಟೇಬಲ್ ಇದೆಯಲ್ಲ, ಟೇಬಲ್ ಎಷ್ಟೊಂದು ಕಾಲಮ್ಸ್ ಇದೆ. ಇದನ್ನ ನೆಕ್ಸ್ಟ್ ನಾವು ಮೆಷರ್ಸ್ ಯೂಸ್ ಮಾಡ್ಕೊಳ್ಳೋಣ. ಈಗ ಸದ್ಯಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಡೂಪ್ಲಿಕೇಟ್ ಮಾಡಿ ಇದನ್ನ ಡಿಲೀಟ್ ಮಾಡ್ಬಿಡ್ತೀನಿ. ಓಕೆ, ರೈಟ್. ಇಲ್ಲಿ ಏನ್ ಮಾಡೋಣ ಅಂದ್ರೆ ನಂಬರ್ಸ್ ಕಾಲಮ್ ಬಿಟ್ಟು ಬಾಕಿ ಎಲ್ಲದು ರಿಮೂವ್ ಅದರ್ ಕಾಲಮ್ಸ್ ಕೊಟ್ಬಿಡ್ತೀನಿ. ರೈಟ್, ಇವಾಗ ನಂಗೆ ಬರೀ ನಂಬರ್ ಕಾಲಮ್ ಇದೆ, ಇದ್ರ ಮೇಲೆ ನಾವು ವರ್ಕ್ ಮಾಡೋಣ. ಸೊ ಇಲ್ಲಿ ಏನ್ ಮಾಡ್ತೀನಿ, ರೈಟ್ ಕ್ಲಿಕ್, ರೀನೇಮ್, ಕ್ಲೋಸ್ ಅಂಡ್ ಅಪ್ಲೈ. ರೈಟ್, ಇವಾಗ ನನಗೆ ನಂಬರ್ ಕಾಲಮ್ಸ್ ಇದೆ. ಇಲ್ಲಿ ಹೋಗ್ಬಿಟ್ಟು ಒಂದಷ್ಟು ನಂಬರ್ ಕಾಲಮ್ಸ್ ಏನೇನೆಲ್ಲ ಫಂಕ್ಷನ್ಸ್ ಯೂಸ್ ಮಾಡ್ಬೋದು ಅಂತ ನೋಡೋಣ. ಫಸ್ಟ್ ಆಬ್ಸ್ ಅನ್ನ ಯೂಸ್ ಮಾಡೋಣ. ಆಬ್ಸ್ ಅಂತಂದ್ರೆ ಆಬ್ಸಲ್ಯೂಟ್ ವ್ಯಾಲ್ಯೂಸ್. ನೆಗೆಟಿವ್ ಇರುವಂತ ವ್ಯಾಲ್ಯೂಸ್ ಅನ್ನ ಪಾಸಿಟಿವ್ಗೆ ಕನ್ವರ್ಟ್ ಮಾಡೋದಕ್ಕೆ ನಾವು ಆಬ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೇಮ್ ಫಾರ್ಮುಲಾ, ಸೇಮ್ ಫಂಕ್ಷನ್ ನಮ್ಮ ಎಕ್ಸೆಲ್ ಅಲ್ಲಿ ಕೂಡ ಇದೆ. ರೈಟ್, ನಾನು ಇವಾಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಆಬ್ಸ್ ಫಂಕ್ಷನ್ ಅನ್ನ ಯೂಸ್ ಮಾಡ್ತೀನಿ. ರೈಟ್, ನೀವು ಕಾಲಮ್, ಫಂಕ್ಷನ್, ಆಬ್ಸ್ ಆಫ್ ಪ್ರಾಫಿಟ್ ಅಂತ ಕೊಡ್ತೀನಿ. ಕ್ಲೋಸ್ ಬ್ರಾಕೆಟ್, ಎಂಟರ್. ಇವಾಗ ನೋಡಿ ಈ ಪ್ರಾಫಿಟ್ ಅಲ್ಲಿ, ಈ ಪ್ರಾಫಿಟ್ ಕಾಲಮ್ ಅಲ್ಲಿ ನೋಡಿ ಎಷ್ಟೊಂದು ನೆಗೆಟಿವ್ ನಂಬರ್ಸ್ ಇದೆ. ಬಟ್ ಅದೇ ನಾನು ಏನಾದ್ರೂ ಎಲ್ಲ ಹೋಗ್ಬಿಟ್ಟು ಇವಾಗ ಜಸ್ಟ್ ಏನ್ ಮಾಡ್ತೀನಿ, ಫಿಲ್ಟರ್ಸ್ ಮಾಡೋಣ, ಆಯ್ತಾ. ಲೆಸ್ ದ್ಯಾನ್ 0 ಅಂತ ಕೊಡ್ತೀನಿ. ಓಕೆ, ನೋಡಿ ನೆಗೆಟಿವ್ ನಂಬರ್ಸ್ ಎಲ್ಲದು ಪಾಸಿಟಿವ್ ನಂಬರ್ ಆಗ್ಬಿಡುತ್ತೆ. ಓಕೆ, ಸೊ ನೆಗೆಟಿವ್ ನಂಬರ್ ಎಲ್ಲ ಪಾಸಿಟಿವ್ ನಂಬರ್ ಆಗ್ಬಿಡುತ್ತೆ. ಅಂದ್ರೆ ಆಬ್ಸ್ ಯೂಸ್ ಮಾಡಿ ನಾನೇನ್ ಮಾಡ್ಬೋದು ಅಂದ್ರೆ ಎಲ್ಲಾ ನೆಗೆಟಿವ್ ನಂಬರ್ಸ್ ಅನ್ನ ಪಾಸಿಟಿವ್ ನಂಬರ್ಗೆ ಕನ್ವರ್ಟ್ ಮಾಡ್ಕೊಂಡು. ರೈಟ್, ನೆಕ್ಸ್ಟ್ ಬಂದು ರೌಂಡ್ ಅಪ್ ಮತ್ತೆ ರೌಂಡ್ ಡೌನ್ ಏನು ಅಷ್ಟು ನಮಗೆ ಅವಶ್ಯಕತೆ ಇಲ್ಲ. ರೌಂಡ್ ಅನ್ನ ನೋಡೋಣ ಏನ್ ಮಾಡುತ್ತೆ ರೌಂಡ್ ಅಂತ. ಸಪೋಸ್ ನನಗೆ ಈ ತರ ಒಂದು ವ್ಯಾಲ್ಯೂಸ್ ಇದೆ ಅಂತ ಇಟ್ಕೋಣ. ಇಲ್ಲಿರುವಂತ ಡೆಸಿಮಲ್ಸ್ ಯಾವುದು ಯೂನಿಫಾರ್ಮ್ ಇಲ್ಲ. ಅಂದ್ರೆ ಒಂದು 3 ಡೆಸಿಮಲ್ ಇದೆ, ಒಂದು 4 ಡೆಸಿಮಲ್ ಇದೆ, ಎಲ್ಲ ಒಂದ್ ಕಡೆ ನೋಡಿ ಎಷ್ಟೊಂದು ಡೆಸಿಮಲ್ಸ್ ಇದೆ. ಬಟ್ ನಂಗೊಂದು ಯೂನಿಫಾರ್ಮ್ ಆಗಿ 2 ಡೆಸಿಮಲ್ಸ್ ಅಥವಾ 1 ಡೆಸಿಮಲ್ಸ್ ಇರಬೇಕು. ಸೊ ಏನ್ ಮಾಡ್ಬೋದು ನಾನು, ರೈಟ್, ನಾನೇನ್ ಮಾಡ್ತೀನಿ, ರೌಂಡ್ ಅನ್ನ ಯೂಸ್ ಮಾಡ್ತೀನಿ. ರೌಂಡ್ ಹೆಂಗೆ ನೋಡಿ, ಇಲ್ಲಿ ಹೋಗ್ಬಿಟ್ಟು
ನ್ಯೂ ಕಾಲಮ್ ಅಂತ ಕೊಡ್ತೀನಿ. ಇಲ್ಲಿ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫಂಕ್ಷನ್ ರೌಂಡ್ ಆಫ್ ನಂಬರ್ ಕೇಳುತ್ತೆ. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಪ್ರಾಫಿಟ್ ಅಂತ ಕೊಟ್ಬಿಟ್ಟು ಕಮ 2 ಡೆಸಿಮಲ್ಸ್ ಅಂತ ಕೊಡ್ತೀನಿ. ಇವ್ ನೋಡಿ ಎಂಟರ್ ಅಂತ ಕೊಟ್ರೆ ನೋಡಿ ಎಲ್ಲ 2 ಡೆಸಿಮಲ್ಸ್ ಬಂದ್ಬಿಡುತ್ತೆ. ಅಕಸ್ಮಾತ್ ಏನಾದ್ರೆ ಇಲ್ಲಿ 0.10 ಅಂತ ಬಂದ್ರೆ ಅವ್ರ ನೋಡಿ 0 ತೆಗೆದ್ಬಿಡುತ್ತೆ, ಬರೀ 1 ವ್ಯಾಲ್ಯೂ ಅಷ್ಟೇ ಇರುತ್ತೆ. ಅದ್ ಬಿಟ್ರೆ ನಿಮ್ಗೆ ಎಲ್ಲೆಲ್ಲಿ 0 ಅಂತ ಬರುತ್ತೆ ಅಲ್ಲೆಲ್ಲ ಒಂದೇ ವ್ಯಾಲ್ಯೂ ಬಂದಿರುತ್ತೆ. ಅದರ್ವೈಸ್ ನಿಮ್ಗೆಲ್ಲ 2 ಡೆಸಿಮಲ್ಸ್ ರೌಂಡ್ ಆಫ್ ಆಗ್ಬಿಡುತ್ತೆ. ರೈಟ್? ಓಕೆ. ಸೊ ಇಲ್ಲಿ ರೌಂಡ್ ಅಪ್ ಬಂದು ಆಲ್ವೇಸ್ ನಮಗೆ ವ್ಯಾಲ್ಯೂ ಹೈ ಅಲ್ಲಿ ಇರುತ್ತೆ, ಡೌನ್ ಬಂದು ಡೌನ್ ಅಲ್ಲಿ ಇರುತ್ತೆ. ಅಂದ್ರೆ ವ್ಯಾಲ್ಯೂಸ್ ರೌಂಡ್ ಆಗುವಂಥದ್ದು ವ್ಯಾಲ್ಯೂಸ್ ಡೌನ್ ಅಲ್ಲಿ ಇರುತ್ತೆ. ಸೊ ಇದು ನಿಮ್ಗೆ ಅಷ್ಟೊಂದಿನ ಅವಶ್ಯಕತೆ ಇಲ್ಲ. ಸೊ ಇದನ್ನ ನೀವು ಚೆಕ್ ಮಾಡ್ಬೋದು. ಬಟ್ ಏನಂದ್ರೆ ಇದು ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ನಿಮ್ಗೆ ಯಾವಾಗಲೇ ಡೆಸಿಮಲ್ಸ್ ವ್ಯಾಲ್ಯೂಸ್ ಎಷ್ಟೇ ಚಿಕ್ಕದಿದ್ರು ಅದು ಹೈಯೆಸ್ಟ್ ವ್ಯಾಲ್ಯೂಗೆ ಹೋಗ್ಬೇಕು. ಸೊ ಅಂತ ಟೈಮಲ್ಲಿ ನಾವು ರೌಂಡ್ ಅಪ್ ಯೂಸ್ ಮಾಡ್ಬೋದು. ರೌಂಡ್ ಡೌನ್ ಬಂದು ನಂಗೆ ಏನಾದ್ರು ವ್ಯಾಲ್ಯೂಸ್ ಕೆಳಗಿರ್ಬೇಕು ಅಂದ್ರೆ ನಾನು ಕೆಳಗೆ ಮಾಡ್ಬೋದು. ಓಕೆ, ರೈಟ್. ಬಟ್ ಇಲ್ಲಿ ಸೀಲಿಂಗ್ ಅಂಡ್ ಫ್ಲೋರ್ ಅಂತಿದೆ. ಸೊ ಇಲ್ಲೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನೇ ತಗೋಣ. ಸೀಲಿಂಗ್ ಅಂದ್ರೆ ಟಾಪ್, ಫ್ಲೋರ್ ಅಂದ್ರೆ ಬಾಟಮ್. ನನಗೆ ವ್ಯಾಲ್ಯೂಸು ಎಷ್ಟು ಸಿಗ್ನಿಫಿಕೆನ್ಸ್ ಅಲ್ಲಿ ರೌಂಡ್ ಆಫ್ ಆಗಬೇಕು, ಯಾವ ರೀತಿ ನೋಡಿ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇವಾಗ ಫಂಕ್ಷನ್ ಸೀಲಿಂಗ್ ನಂಬರ್ ಕೇಳುತ್ತೆ. ನಾ ಏನ್ ಮಾಡ್ತೀನಿ, ಪ್ರಾಫಿಟ್ ಅಂತ ಕಮ ಜಸ್ಟ್ ನಿಮ್ಗೆ ಈಸಿಗೆ ಅರ್ಥ ಆಗ್ಲಿ ಅಂದ್ಬಿಟ್ಟು 10 ಅಂತ ಕೊಟ್ಟಿರ್ತೀನಿ. ಎಂಟರ್ ಅಂತ ಕೊಟ್ರೆ ನೋಡಿ ಪ್ರಾಫಿಟ್ ವ್ಯಾಲ್ಯೂ ಇವಾಗ 219.58 ನೋಡಿ 220 ಆಗುತ್ತೆ. ನಿಯರೆಸ್ಟ್ 10th ಪೊಸಿಷನ್ 240.26 ಅಂದ್ರೆ 240 ದಾಟ್ಬಿಟ್ಟಿದೆ ಇದು 0.26. ಅದಕ್ಕೆ ನಿಯರೆಸ್ಟ್ 10th ಸಿಗ್ನಿಫಿಕೆನ್ಸ್ ನೋಡಿ 250. ಯಾವಾಗಲೂ 10 ಕೊಡ್ಬೇಕಾ? ಆತರ ಏನಿಲ್ಲ ನೋಡಿ. ಇಲ್ಲಿ ಹೋಗ್ಬಿಟ್ಟು ಇವಾಗ 100 ಕೊಟ್ರೆ 100th ಸಿಗ್ನಿಫಿಕೆನ್ಸ್ಗೆ ಹತ್ರ ಯಾವ್ದಿದೆ ನೋಡಿ, ಇದು 300, ಇದು 300, ಇದು 100, ಇದು 100. ಸೊ ಈ ರೀತಿ ಬರೀ 10, 100 ಈ ತರ ನಾನು ನೀವು ಇಲ್ಲಿ ಹೋಗ್ಬಿಟ್ಟು 5 ಅಂತನೂ ಕೊಡ್ಬೋದು. ನಿಯರೆಸ್ಟ್ 5th ಪೊಸಿಷನ್ ನೋಡಿ 219ಗೆ 220, ನಿಯರೆಸ್ಟ್ 240ಗೆ 245. 10 ಅಂತ ಕೊಟ್ಟರೆ 250 ಇತ್ತು, ಇವ್ ನೋಡಿ 5 ಅಂತ ಕೊಟ್ಟರೆ 245. ಬರೀ ಇಷ್ಟೆಲ್ಲ ನೀವು 2 ಅಂತಾನೂ ಕೊಡ್ಬೋದು. ಇಲ್ಲಿ ನೋಡಿ ನಿಯರೆಸ್ಟ್ ನೋಡಿ 240 ಅಂದ್ರೆ 242, 11 ಅಂದ್ರೆ 12, 4 ಅಂದ್ರೆ 6. ಸೊ ಈ ರೀತಿ ನಾವು ನಿಯರೆಸ್ಟ್ ಸೆಕೆಂಡ್ ಸಿಗ್ನಿಫಿಕೆಂಟ್ 2 ಅಂದ್ರೆ ಒಂದು ವ್ಯಾಲ್ಯೂ ಜಂಪ್ ಆಗುವಂಥದ್ದು. ಸೊ ಈ ರೀತಿ ನಾವು ಸೀಲಿಂಗ್ ಅಂತ ಯೂಸ್ ಮಾಡ್ಬೋದು. ಸೀಲಿಂಗ್ ಬಂದು ಯಾವಾಗಲೂ ಟಾಪ್ ಅಲ್ಲಿ ಇರುತ್ತೆ. ಓಕೆ, ರೈಟ್. ನೆಕ್ಸ್ಟ್ ಬಂದು ಫ್ಲೋರ್ ಫಂಕ್ಷನ್ ಫ್ಲೋರ್ ಆಫ್ ಸೇಮ್ ನಂಬರ್. ನಾ ಏನ್ ಮಾಡ್ತೀನಿ ಇವಾಗ ಪ್ರಾಫಿಟ್ ಕಮ ಸೇಮ್ ಅದೇ 10 ಸಿಗ್ನಿಫಿಕೆನ್ಸ್ ಅನ್ಕೋಣ. ಎರಡು ರಿಸಲ್ಟ್ಸ್ ಬಂದು ಇವಾಗ ಲೋಯೆಸ್ಟ್ ವ್ಯಾಲ್ಯೂ ಅಂದ್ರೆ 219. ನಿಯರೆಸ್ಟ್ 10th ಸಿಗ್ನಿಫಿಕೆನ್ಸ್ ಅಂದ್ರೆ ಲೋವರ್ ವ್ಯಾಲ್ಯೂ ಅಲ್ಲಿ 210 ಇರುತ್ತೆ, 240, 10 ನೋಡಿ ಈ ರೀತಿ. ಸೊ ಇಲ್ಲಿ ನೀವು ನೋಡ್ಬೋದು ವ್ಯಾಲ್ಯೂಸ್ ಇದು ರೌಂಡ್ ಆಫ್ ಆಗ್ತದೆ. ಓಕೆ, ಸೊ ಈ ರೀತಿ ನಾವು ವ್ಯಾಲ್ಯೂಸ್ ಅನ್ನ ರೌಂಡ್ ಮಾಡಬಹುದು. ಓಕೆ, ನೆಕ್ಸ್ಟ್ ಸಪೋಸ್ ನಿಮ್ಗೆ ಏನಾದರೂ ವ್ಯಾಲ್ಯೂಸ್ ಅನ್ನ ನಿಯರೆಸ್ಟ್ ಈವನ್ ನಂಬರ್ ಅಥವಾ ಆಡ್ ನಂಬರ್ಗೆ ರೌಂಡ್ ಆಫ್ ಮಾಡಬೇಕು. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನ್ಯೂ ಕಾಲಮ್ ಫಂಕ್ಷನ್ ಈವನ್
ಈವನ್ ಆಫ್ ಪ್ರಾಫಿಟ್ ಅನ್ನು ಕೊಡ್ತೀನಿ ನೋಡಿ. ನಿಯರೆಸ್ಟ್ ಈವನ್ ನಂಬರ್ ಯಾವ್ದಿದೆ ಅದು ಬರ್ತದೆ. 219.58ಗೆ 220, 240ಗೆ 242 ಅಂದ್ರೆ ನಿಯರೆಸ್ಟ್ ಈವನ್ ನಂಬರ್ ಯಾವ್ದಿದೆ ಅದು ಬರುತ್ತೆ. ಸೇಮ್ ಥಿಂಗ್ ಆಡ್ ನಂಬರ್ ಕೂಡ ಮಾಡಬಹುದು. ಫಂಕ್ಷನ್ ಆಡ್ ಪ್ರಾಫಿಟ್ ನಿಯರೆಸ್ಟ್ ಆಡ್ ನಂಬರ್ಸ್. ಸೊ ಈ ರೀತಿ ನಾವು ರೌಂಡ್ ಆಫ್ ಮಾಡ್ಬೋದು. ಸೊ ಇದು ಇಲ್ಲಿಂದ ಇಲ್ಲಿವರೆಗೂ ಬರೀ ರೌಂಡಿಂಗ್ ಆಫ್ ದಿ ವ್ಯಾಲ್ಯೂಸ್. ಓಕೆ, ಡನ್. ನೆಕ್ಸ್ಟ್ ಬರ್ತಕ್ಕಂಥದ್ದು ನಮಗೆ ಇದು ಮೈನ್. ಆಕ್ಚುಲಿ ಇಲ್ಲಿಂದ ನಮಗೆ ನಾವೇನ್ ಮಾಡ್ತೀವಿ ಇದೆಲ್ಲ ಮೈನ್. ಇದು ಇಷ್ಟು ಬಿಟ್ಟು ಆಯ್ತಾ, ಇದೆಲ್ಲ ನಮಗೆ ಬೇಡದೇ ಇರೋಂಥದ್ದು, ಅಂದ್ರೆ ಜಸ್ಟ್ ತಿಳ್ಕೊಂಡಿದ್ರೆ ಒಳ್ಳೇದು. ಇದು ನಮಗೆ ಕ್ಯಾಲ್ಕುಲೇಷನ್ ಆಗುವಂಥದ್ದು. ನಿನ್ನೆ ಒಂದು ಫಾರ್ಮುಲಾ ಮಾಡಿದ್ವಿ, ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್. ಬಟ್ ಇವಾಗ ಡಿವೈಡ್ ಅಂತಾನೆ ಒಂದು ಫಂಕ್ಷನ್ ಇದೆ. ಓಕೆ, ಸೊ ಟ್ರೈ ಮಾಡೋಣ. ಇಲ್ಲಿ ಹೋಗ್ಬಿಟ್ಟು ನ್ಯೂ ಕಾಲಮ್, ಫಂಕ್ಷನ್ ಡಿವೈಡ್. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡಿವೈಡ್ ಅಂತ ಕೊಡ್ತೀನಿ. ಡಿವೈಡ್ ಅಂದ್ರೆ ನಾವೇನು ಸ್ಲಾಶ್ ಹಾಕ್ಬಿಟ್ಟು ಡಿವೈಡ್ ಮಾಡ್ತೀವಲ್ಲ, ಸೇಮ್ ಅದೇ ಕಾನ್ಸೆಪ್ಟ್. ನ್ಯೂಮರೇಟರ್, ಡಿನಾಮಿನೇಟರ್, ಆಲ್ಟರ್ನೇಟ್ ರಿಸಲ್ಟ್. ನಾನೇನ್ ಮಾಡ್ತೀನಿ, ನ್ಯೂಮರೇಟರ್ ಅಂದ್ರೆ ಸೇಲ್ಸ್ ಬೈ ಪ್ರಾಫಿಟ್ ಅಂತ ಕೊಡೋಣ, ಕಾಮ ಆಲ್ಟರ್ನೇಟಿವ್ ರಿಸಲ್ಟ್ 0 ಅಂತ ಕೊಡ್ತೀನಿ. ಎಂಟರ್ ನೋಡಿ. ಇವಾಗ ಸೇಲ್ಸ್ ಡಿವೈಡೆಡ್ ಬೈ ಪ್ರಾಫಿಟ್ ನಾನು ರೈಟ್, ಸಾರಿ. ಸೊ ಇಲ್ಲಿ ಸೇಲ್ಸ್ ಮತ್ತೆ ಪ್ರಾಫಿಟ್ ಅನ್ನ ಡಿವೈಡ್ ಮಾಡಿದ ನಂಗೆ ಇಲ್ಲಿ ಒಂದಷ್ಟು ವ್ಯಾಲ್ಯೂಸ್ ಏನೋ ಬಂತು. ಅಕಸ್ಮಾತ್ ಆಗಿ ಏನಾದ್ರು ಇಲ್ಲಿ ಪ್ರಾಫಿಟ್ ಅಲ್ಲಿ 0 ಇತ್ತು ಅಂದ್ರೆ ನಮಗೆ ಯಾವುದೇ ವ್ಯಾಲ್ಯೂಸ್ ಅನ್ನ 0 ಅಲ್ಲಿ ಡಿವೈಡ್ ಮಾಡಕ್ ಆಗಲ್ಲ. ಓಕೆ, ನಿಮ್ಗೆ ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ನನಗೆ ರಿಸಲ್ಟ್ಸ್ ಬಂತು 3.33 ಅಂತ ಏನೋ ಬಂತು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫಂಕ್ಷನ್ ಕೋಶೆಂಟ್ ಅನ್ನು ಕೊಡ್ತೀನಿ. ಏನಿದು ಕೋಶೆಂಟ್ ಅಂತಂದ್ರೆ ಹೈಯೆಸ್ಟ್ ಡಿವಿಸಿಬಲ್ ವ್ಯಾಲ್ಯೂ. ನೋಡಿ ಇಲ್ಲಿ 3 ಇದೆಯಲ್ಲ, 0.33 ಬಂದು ನನಗೆ ರಿಮೈಂಡರ್ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡೋದಕ್ಕೆ ನಾನು ಇದನ್ನ ಯೂಸ್ ಮಾಡ್ಕೋತೀನಿ. ಸೊ ಇಲ್ಲೇನ್ ಮಾಡ್ತೀನಿ, ಇವಾಗ ಕೋಶೆಂಟ್ ಅಂತ ಕೊಟ್ಬಿಟ್ಟು ಸೇಮ್ ಕೋಶೆಂಟ್ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಅಂತ ಕೇಳುತ್ತೆ. ನ್ಯೂಮರೇಟರ್ ಸೇಲ್ಸ್ ಕೊಡ್ತೀನಿ, ಕಾಮ ಪ್ರಾಫಿಟ್ ಕೊಡ್ತೀನಿ, ಬ್ರಾಕೆಟ್ ಕ್ಲೋಸ್ ಮಾಡ್ತೀನಿ. ಇವಾಗ ನೀವು ಒಂದು ಅಬ್ಸರ್ವ್ ಮಾಡಿ, ಸೇಲ್ಸ್ ಡಿವೈಡೆಡ್ ಬೈ ಪ್ರಾಫಿಟ್ ಎಂಟರ್ ಅಂತ ಕೊಡ್ತೀನಿ. ರಿಸಲ್ಟ್ ನೋಡಿ ಏನ್ ಬರುತ್ತೆ, ಎರರ್ ಬರುತ್ತೆ. ಸೊ ಇಲ್ಲಿ ನನಗೆ ಎರರ್ ಬರಲಿಲ್ಲ, ಸೇಮ್ ಅದೇ ಸೇಲ್ಸ್ ಡಿವೈಡೆಡ್ ಬೈ ಪ್ರಾಫಿಟ್. ಇಲ್ಲಿ ಯಾಕೆ ಎರರ್ ಬಂತು, ಇಲ್ಲಿ ಯಾಕೆ ಎರರ್ ಬಂದಿಲ್ಲ ಅಂದ್ರೆ ನೋಡಿ, ಈ ಫಂಕ್ಷನ್ ಇದೆಯಲ್ಲ ಡಿವೈಡ್, ಇದರಲ್ಲಿ ಒಂದು ಆಲ್ಟರ್ನೇಟಿವ್ ರಿಸಲ್ಟ್ ಅಂತ ಇದೆ. ನಾನು ಇಲ್ಲಿ ಹೋಗ್ಬಿಟ್ಟು ಪ್ರಾಫಿಟ್ ಅಲ್ಲಿ ಜಸ್ಟ್ ಚೆಕ್ ಮಾಡಿದ್ರೆ ನೋಡಿ, ಸರ್ಚ್ ಫಾರ್ 0 ಅಂತ ಕೊಡ್ತೀನಿ. ನಂಬರ್ಸ್ ಈಕ್ವಲ್ ಟು 0 ಅಂತ ಕೊಡೋಣ. ನೋಡಿ ಎಷ್ಟು ವ್ಯಾಲ್ಯೂ ಇದೆ. ಓಕೆ, ಯಾವುದೇ ನಂಬರ್ ಅನ್ನ 0 ಅಲ್ಲಿ ಡಿವೈಡ್ ಮಾಡಿದ್ರೆ ಎರರ್ ಬರುತ್ತೆ. ಎಕ್ಸೆಲ್ ಅಲ್ಲಿ ಆಗಿದ್ರೆ ಎಲ್ಲೆಲ್ಲಿ ವ್ಯಾಲ್ಯೂಸ್ ಇದೆ ಅಲ್ಲಿ ಮಾತ್ರ ಎರರ್ ಬಂದಿರೋದು. ಬಟ್ ಇಲ್ಲಿ ನೋಡಿ ಎಲ್ಲಾ ಕಡೆ ಎರರ್ ಬಂದ್ಬಿಡುತ್ತೆ. ಯಾಕೆಂದ್ರೆ ಇದು ಎಂಟೈರ್ ಕಾಲಮ್ಗೆ ಅಪ್ಲೈ ಆಗುತ್ತೆ. ಮತ್ತೆ ಹೆಂಗ್ ಕರೆಕ್ಟ್ ಮಾಡೋದು, ನಿಮ್ಗೆ ಏನಾದ್ರೂ ಅಕಸ್ಮಾತ್ ಆಗಿ ಈ ರೀತಿ ಎರರ್ ಬಂದಾಗ ನಾನು ಫಾರ್ಮುಲಾ ಯೂಸ್ ಮಾಡ್ಬೇಕಾದ್ರೆ ನಾನು ಏನ್ ಮಾಡ್ತೀನಿ, ಇಫ್ ಎರರ್ ಯೂಸ್ ಮಾಡಬೇಕು, ಕಾಮ 0 ಅಂತ ಕೊಡ್ತೀನಿ, ಕ್ಲೋಸ್ ಬ್ರಾಕೆಟ್ ಎಂಟರ್. ನೋಡಿ ಈಗ ಏನ್ ಮಾಡುತ್ತೆ ಅಂದ್ರೆ, ಈ ಇಫ್ ಎರರ್ ಎಲ್ಲೆಲ್ಲ ಝೀರೋಸ್ ಇದೆಯಲ್ಲ, ಅಕಸ್ಮಾತ್ ಪ್ರಾಫಿಟ್ ವ್ಯಾಲ್ಯೂ 0 ಇದೆಯಲ್ಲ ಅಲ್ಲೆಲ್ಲ ಎರರ್ ಬರುತ್ತೆ. ಅಲ್ಲಿ ನನಗೆ ಆಲ್ಟರ್ನೇಟಿವ್ ವ್ಯಾಲ್ಯೂ 0 ಕೊಡುತ್ತೆ. ನೋಡಿ ಇಲ್ಲಿ 3, 4, 7 ಇದೆಲ್ಲ ಬಂದು ಫೈನಲ್ ಹೈಯೆಸ್ಟ್ ಡಿವಿಸಿಬಲ್ ವ್ಯಾಲ್ಯೂ.
ನೆಕ್ಸ್ಟ್ ಬಂದು ಸಪೋಸ್ ನನಗೆ ರಿಮೈಂಡರ್ ಬೇಕು. ರಿಮೈಂಡರ್ ಅಂದ್ರೆ ನಾನು ಇವಾಗ ಒಂದು ನಂಬರ್ ಡಿವೈಡ್ ಮಾಡ್ತೀನಿ, ಫೈನಲ್ ಡಿವಿಸಿಬಲ್ ನಂಬರ್ ಏನಿದೆ ಅದು ಬರುತ್ತೆ. ಅದಾದ್ಮೇಲೆ ನನಗೆ ಅದು ರಿಮೈಂಡರ್ ಬೇಕು. ನಾನು ಇಲ್ಲೋಗ್ಬಿಟ್ಟು ಫಂಕ್ಷನ್ ಮಾಡ್ ಅಂತ ಕೊಡ್ತೀನಿ. ಮಾಡ್ ಸೇಲ್ಸ್ ಬೈ ಪ್ರಾಫಿಟ್ ಎಂಟು. ಈಗ ನೋಡಿ ಮತ್ತೆ ಎರರ್ ಬಂತು. ಯಾಕೆ? ಸೇಮ್ ಕಾನ್ಸೆಪ್ಟ್, 0 ಇದೆ. ಇಲ್ಲೇನ್ ಮಾಡ್ತೀನಿ, ಇಫ್ ಎರರ್ 0 ಎಂಟು. ಈಗ ನೋಡಿ ಇಲ್ಲಿ ನನಗೆ ಏನ್ ಬರುತ್ತೆ ಅಂದ್ರೆ ರಿಮೈಂಡರ್ ಏನದು, ಇವಾಗ 731 ಡಿವೈಡೆಡ್ ಬೈ 219 ಡಿವೈಡ್ ಮಾಡಿದ್ರೆ 3 ಬರುತ್ತೆ. ಅದಕ್ಕೆ ರಿಮೈಂಡರ್ ಬಂದು 73 ಬರುತ್ತೆ. ಸೊ ಈ ರೀತಿ ನೀವು ಎಲ್ಲಾ ವ್ಯಾಲ್ಯೂಸ್ ಅನ್ನು ಚೆಕ್ ಮಾಡಿದ್ರೆ ಇದರಲ್ಲಿ ಫೈನಲ್ ಡಿವಿಸಿಬಲ್ ವ್ಯಾಲ್ಯೂ ಮತ್ತೆ ಅದ್ರ ರಿಮೈಂಡರ್ ಇಲ್ಲಿ ಬರುತ್ತೆ. ಓಕೆ, ಸೊ ಇದು ನಂಬರ್ ಫಂಕ್ಷನ್ಸ್. ನೆಕ್ಸ್ಟ್ ಬಂದು ಟು ದಿ ಪವರ್ ಆಫ್, ಇದು ನೋಡ್ಕೊಳ್ಳಿ ಬೇಕಿದ್ರೆ ಸ್ಕ್ವೇರ್ ರೂಟ್, ರ್ಯಾಂಡ್ ಅಂಡ್ ರ್ಯಾಂಡ್ ಬಿಟ್ವೀನ್ ನಿಮಗೆ ಎಕ್ಸೆಲ್ ಅಲ್ಲಿ ಗೊತ್ತಿರುತ್ತೆ. ರ್ಯಾಂಡಮ್ ಆಗಿ ನಂಬರ್ಸ್ ಅನ್ನ ಜನರೇಟ್ ಮಾಡಬೇಕು. ಜಸ್ಟ್ ತೋರಿಸ್ತೀನಿ ನಿಮಗೆ. ಯೂಶಲಿ ಅಕಸ್ಮಾತ್ ಏನಾದ್ರು ನನ್ನ ಡಮ್ಮಿ ಡೇಟಾ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ರ್ಯಾಂಡ್ ಅಂಡ್ ರ್ಯಾಂಡ್ ಬಿಟ್ವೀನ್ ಯೂಸ್ ಮಾಡ್ಕೋಬಹುದು. ಜಸ್ಟ್ ಕ್ವಿಕ್ ಆಗಿ ನಿಮ್ಗೆ ತೋರಿಸ್ತೀನಿ. ರ್ಯಾಂಡ್ಗೆ ಪ್ಯಾರಾಮೀಟರ್ ಇಲ್ಲ, ಬಟ್ ವ್ಯಾಲ್ಯೂಸ್ ಬಂದು 0 ಇಂದ 1 ಕೊಡುತ್ತೆ. ನೋಡಿ ಈ ರೀತಿ 0 ಇಂದ 1 ವರೆಗೂ ಮಧ್ಯದಲ್ಲಿ ಎಷ್ಟೇ ಡೆಸಿಮಲ್ಸ್ ಇದು ಈ ತರ ರ್ಯಾಂಡಮ್ ನಂಬರ್ ಜನರೇಟ್ ಆಗುತ್ತೆ. ನೆಕ್ಸ್ಟ್ ಫಂಕ್ಷನ್ ರ್ಯಾಂಡ್ ಬಿಟ್ವೀನ್ ಬಾಟಮ್ ಅಂದ್ರೆ ಮಿನಿಮಮ್ ವ್ಯಾಲ್ಯೂ, ಟಾಪ್ ಅಂದ್ರೆ ಹೈಯೆಸ್ಟ್ ವ್ಯಾಲ್ಯೂ. ನೋಡಿ 10 ಇಂದ 1000 ವರೆಗೂ ಯಾವ್ದಾದ್ರು ಒಂದು ವ್ಯಾಲ್ಯೂ ಕೊಡುತ್ತೆ ಈ ರೀತಿ. ಸೊ ನನಗೇನಾದ್ರು ಈ ರೀತಿ ವ್ಯಾಲ್ಯೂಸ್ ಅನ್ನ ಜನರೇಟ್ ಮಾಡಬೇಕು ಅಂತಿದ್ರೆ ರ್ಯಾಂಡಮ್ ಆಗಿ ನಾನೇನ್ ಮಾಡಬಹುದು, ರ್ಯಾಂಡ್ ಅಥವಾ ರ್ಯಾಂಡ್ ಬಿಟ್ವೀನ್ ಅನ್ನ ಯೂಸ್ ಮಾಡ್ಕೋಬಹುದು. ಸೊ ನಮ್ಗೆ ಏನಾದ್ರು ಡಮ್ಮಿ ಡೇಟಾ ಬೇಕು ಅಂತಂದ್ರೆ ಅಷ್ಟೇ. ಓಕೆ, ರೈಟ್. ಸೊ ಇವು ನಂಬರ್ ಫಂಕ್ಷನ್ಸ್. ನೆಕ್ಸ್ಟ್ ನಾವು ವರ್ಕ್ ಮಾಡುವಂಥದ್ದು ಮೆಷರ್ಸ್. ಬಟ್ ಮೆಷರ್ಸ್ ಹೋಗೋಕ್ಕೂ ಮುಂಚೆ ನಿಮಗೆ 2 ನಿಮಿಷ ಟೈಮ್ ಕೊಡ್ತೀನಿ. ನಿಮ್ಗೆ ಏನಾದ್ರು ಅಕಸ್ಮಾತ್ ಆಗಿ ಕ್ವಶನ್ಸ್ ಇದ್ರೆ, ಡೌಟ್ಸ್ ಇದ್ರೆ ಹೇಳಿ, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ರೈಟ್ ಸಿದ್ದಿಕ್, ಇಸ್ ದಿಸ್ ಸಿಮಿಲರ್ ಟು ಎಕ್ಸೆಲ್? ಎಸ್, ಆಲ್ಮೋಸ್ಟ್ ಎಲ್ಲಾ ಫಾರ್ಮುಲಾಸ್ ನಮಗೆ ಎಕ್ಸೆಲ್ ರೀತಿನೇ ಇರುತ್ತೆ. ಇವಾಗ ನಾವೇನ್ ಮೆಷರ್ಸ್ ಮಾಡ್ತೀವಿ ಸ್ವಲ್ಪ ಸ್ಲೈಟ್ ಚೇಂಜಸ್ ಇರುತ್ತೆ. ಇದನ್ನ ನಾವು ಫಸ್ಟ್ ಇವತ್ತು ಸಿಂಪಲ್ ಆಗಿ ಒಂದಷ್ಟು ಮೆಷರ್ಸ್ ಅನ್ನು ವರ್ಕ್ ಮಾಡೋಣ, ಆಮೇಲೆ ಕಾಂಪ್ಲೆಕ್ಸ್ ಫಂಕ್ಷನ್ಸ್ ಅನ್ನ ಮಾಡೋಣ. ಸೊ ಒಂದು 2 ಮಿನಿಟ್ಸ್ ಕೊಡ್ತೀನಿ. ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ. ಓಕೆ, ಕ್ವಶನ್ಸ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಹೆಂಗ್ ಅನಿಸ್ತು ಇಲ್ಲಿವರೆಗೂ ಟಾಪಿಕ್ಸ್ ಅದನ್ನಾದ್ರೂ ಹೇಳಿ. ದಯವಿಟ್ಟು ಏನಾದ್ರೂ ಒಂದು ಅಟ್ಲೀಸ್ಟ್ ಮೆಸೇಜ್ ಹಾಕಿ. ನೀವೇನು ಹೇಳಿಲ್ಲ ಅಂದ್ರೆ ನೀವೇನು ಕೇಳಿಸ್ಕೊತಿದ್ರಲ್ಲ ಏನು ಗೊತ್ತಾಗಲ್ಲ. ಓಕೆ, ಗುಡ್. ಅಟ್ಲೀಸ್ಟ್ ನೀವೇನು ಹಾಕಿದ್ರೆ ಅಟ್ಲೀಸ್ಟ್ ಕೇಳಿಸ್ಕೊತಾ ಇದ್ರ ಅಂತ ನನಗೂ ಅನ್ಸುತ್ತೆ. ಆಯ್ತಾ? ನೀವೇನು ಹಾಕಿಲ್ಲ ಅಂದ್ರೆ ನಾನು ಸುಮ್ಮನೆ ಇಲ್ಲಿ ಬರ್ತೀನಿ, ನ್ಯೂಸ್ ಚಾನಲ್ ಮಾತಾಡ್ತಾರಲ್ಲ ಆ ಥರ ಮಾತಾಡ್ತೀನಿ, ಆಮೇಲೆ ಕ್ಲೋಸ್ ಮಾಡ್ಕೊಂಡು ಹೊರಟೋಗ್ತೀನಿ. ನೀವುಗಳು ಹೇಳಿದ್ರಿ ತುಂಬಾ ಕಾಸ್ಟ್ಲಿ ಇರುತ್ತೆ ಸರ್ ಕೋರ್ಸು, ತುಂಬಾ ದುಡ್ಡು ಕೊಟ್ಟು ಕಲಿಬೇಕು, ಅಟ್ಲೀಸ್ಟ್ ಇಲ್ಲಿ ಕಲಿತಾ ಇದೀವಿ ಅಂತ. ಸೊ ಇಲ್ಲಿ ಬಂದಾಗ ನಮಗೆ ಟೈಮ್ ಯುಟಿಲೈಸ್ ಆಗ್ಬೇಕು. ಓಕೆನಾ? ಇವತ್ತು ತುಂಬಾ ಜನ ಪಾಪ ಮ್ಯಾಚ್ ಬಿಟ್ಟು ಬಂದು ಕೂತಿದ್ದೀರಾ, ನಾನು ಅಷ್ಟೇ. ರೈಟ್? ಓಕೆ. ಎಸ್, ಪ್ರಾಕ್ಟೀಸ್ ಮಾಡಲೇಬೇಕು ಸಿದ್ದಿಕ್. ಖಂಡಿತವಾಗಿ ಎಲ್ರೂ ಪ್ರಾಕ್ಟೀಸ್ ಮಾಡಬೇಕು. ಪವರ್ BI ನ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಕಲ್ತ್ಕೊಳ್ಳಿ. ಒಳ್ಳೆ ಓಪನಿಂಗ್ಸ್ ಇದೆ.
ಓಕೆ, ರೈಟ್. ಸೊ ಇವಾಗ ನೆಕ್ಸ್ಟ್ ಇಲ್ಲೇನಿದೆ ಮೆಷರ್ಸ್, ಇದನ್ನ ನೋಡೋಣ. ಮೆಷರ್ಸ್ ಯಾವಾಗ ಯೂಸ್ ಮಾಡ್ತೀವಿ, ಯಾತಕ್ಕೆ ಯೂಸ್ ಮಾಡ್ತೀವಿ, ಸೊ ಇಷ್ಟು ಇವತ್ತು ಮಾಡಿ ಸ್ಟಾಪ್ ಮಾಡೋಣ. ಮತ್ತೆ ನೆಕ್ಸ್ಟ್ ಲೆವೆಲ್ ಡಾಕ್ ಸೀರೀಸ್ ಇನ್ ಇಂಗ್ಲಿಷ್. ಓಕೆ, ಸಿದ್ದಿಕ್ ನೀವು ಮೆಸೇಜ್ ಮಾಡಿದ್ರಿ, ಸಾರಿ ನಾನು ಮರ್ತೇ ಬಿಟ್ಟೆ ನಾನು ಆಕ್ಚುಲಿ. ನಮ್ಮ ಯೂಟ್ಯೂಬ್ಗೆ ಹೋದ್ರೆ ಇದು ಇಂಗ್ಲಿಷ್ ಆಕ್ಚುಲಿ, ಸೇಮ್ ಅದೇ ಸೀರೀಸ್ ಇದೆ. ಇದೆ, ಒಂದು ನಿಮಿಷ. ಇಲ್ಲಿದೆ ನೋಡಿ. ಹಿಂಗೆ ಮಾಡೋದಿದೆ. ಪ್ಲೇ ಲಿಸ್ಟ್ ಹೆಂಗೆ ಹೋಗೋದಿದೆ? ಓಕೆ, ಇಲ್ಲಿ ಕೊಟ್ಟಿರ್ತೀನಿ ಸಿದ್ದಿಕ್. ವಿಜೇತ್, ನೀವು ಒಂದು ಓಪನಿಂಗ್ ಕಳಿಸಿದ್ರೆ ಅದನ್ನ ನಾನು ಆಲ್ರೆಡಿ ನನ್ನ ಟೀಮ್ ಕಳಿಸಿದ್ದೀನಿ. ಓಕೆ, ರೈಟ್. ಸೊ ಪೀಪಲ್ ನೋಡಿ, ವಿಜೇತ್ ಯಾವುದೋ ಒಂದು ಓಪನಿಂಗ್ ಹಾಕಿದ್ದಾರೆ ಫಾರ್ ಪವರ್ BI ಮ್ಯಾನೇಜರ್. Relevant experience required for role. If you have any candidate those experience in Power BI role, kindly share the job description. Okay, good. ವಿಜೇತ್, ಇದನ್ನ ದಯವಿಟ್ಟು ಮೊಬೈಲಲ್ಲಿ ಕೂಡ ಕಳಿಸಿ. ನೀವು ಯಾವುದೋ ಬೇರೆ ಇನ್ನೊಂದು ಯಾವುದೋ ಓಪನಿಂಗ್ಸ್ ಕಳಿಸಿದ್ರೆ ಅದನ್ನ ಆಲ್ರೆಡಿ ನಾನು ಟೀಮಲ್ಲಿ ಕಳಿಸಿದ್ದೀನಿ. ಸೊ ಈ ಓಪನಿಂಗ್ ನನಗೆ ಸ್ವಲ್ಪ JD ಏನಾದ್ರು ಇರ್ತದ ನನಗೆ ಕಳಿಸಿ, ನಾನು ನಮ್ಮ ಟೀಮ್ಗೆ ಹೇಳ್ಬಿಟ್ಟು ಅದನ್ನ ಮಾಡಿಸ್ತೀನಿ. ಓಕೆ, ರೈಟ್. ರೈಟ್. ಸೊ ಇವಾಗ ನಾವು ನೆಕ್ಸ್ಟ್ ಲೆವೆಲ್ ಅಂದ್ರೆ ಮೆಷರ್ಸ್ ಹೋಗೋಣ. ದಯವಿಟ್ಟು ಎಲ್ಲರೂ ಇವಾಗ ಮೆಸೇಜ್ ಮಾಡೋದನ್ನ ಬಿಟ್ಟು ಎಲ್ಲದು ಸ್ಟಾಪ್ ಮಾಡಿ. ನಾನಿವಾಗ ಮೆಷರ್ಸ್ ಅನ್ನ ಯಾವ ರೀತಿ ವರ್ಕ್ ಮಾಡ್ಬೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ನಿಮ್ಗೆ ಮೋಸ್ಟ್ ಆಫ್ ದಿ ಕ್ಯಾಲ್ಕುಲೇಷನ್ಸ್ ಏನಾಗುತ್ತಲ್ಲ ಇದು ಮೆಷರ್ಸ್ ಅಲ್ಲೇ ಆಗೋದು. ಸೊ ನಾವೇನ್ ಮಾಡೋಣ ಅಂದ್ರೆ ಇವಾಗ ಮೆಷರ್ಸ್ ಅನ್ನ ಯಾವ ರೀತಿ ನಾವು ವರ್ಕ್ ಮಾಡ್ಬೋದು ಅಂತ ನೋಡೋಣ. ನಾನು ಇದನ್ನ ಡಿಲೀಟ್ ಮಾಡ್ಬಿಡ್ತೀನಿ. ರೈಟ್. ಮೆಷರ್ಸ್ ಯೂಶಲಿ ನಂಬರ್ ಕಾಲಮ್ ಮೇಲೆ ವರ್ಕ್ ಆಗೋದು. ಮತ್ತೆ ನಾನು ಮೆಷರ್ಸ್ ಅನ್ನ ಏನ್ ವರ್ಕ್ ಮಾಡ್ತೀನಿ ಅದು ಯಾವುದು ಕೂಡ ಈ ಟೇಬಲ್ ಅಲ್ಲಿ ಇರಲ್ಲ. ಕ್ಯಾಲ್ಕುಲೇಷನ್ಸ್ ಏನಿದ್ರು ನಾನು ಕ್ಯಾನ್ವಸ್ ಅಲ್ಲಿ ರಿಪೋರ್ಟ್ಸ್ ಮಾಡಬೇಕಾದ್ರೆ ಮಾತ್ರನೇ ಅದು ಬರೋದು. ಓಕೆ, ರೈಟ್. ನಾನಿವಾಗ ಒಂದು ಮೆಷರ್ ಅನ್ನ ಮಾಡ್ತೀನಿ. ಮೆಷರ್ ಮಾಡೋಕ್ಕೂ ಮುಂಚೆ ನಾನೊಂದು ಟೇಬಲ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ನಿನ್ನೆ ಕೂಡ ಇದೇ ಟೇಬಲ್ ಅನ್ನ ಮಾಡಿದ್ವಿ, ಇವತ್ತು ಅದೇ ಟೇಬಲ್ ಅನ್ನ ಮಾಡ್ತೀನಿ. ಇಲ್ಲೋಗ್ಬಿಟ್ಟು ಇವಾಗ ನಾನೇನ್ ಮಾಡ್ತೀನಿ, ರೀಜನ್, ಸೇಲ್ಸ್ ಮತ್ತು ಪ್ರಾಫಿಟ್ ಅನ್ನ ತಗೊಂಡ 3 ಕಾಲಮ್ ತಗೊಂಡೆ. ಫಾರ್ಮ್ಯಾಟಿಂಗ್ ಮಾಡೋಣ ಬೇಕಿದ್ರೆ ಇಲ್ಲಿ ಹೋಗ್ಬಿಟ್ಟು ಫಾರ್ಮ್ಯಾಟಿಂಗ್ ವ್ಯಾಲ್ಯೂಸ್ 20 ಮತ್ತೆ ಕಾಲಮ್ ಹೆಡರ್ಸ್ ಕೂಡ ನಾನು ಏನ್ ಮಾಡ್ತೀನಿ 20 ತಗೋತೀನಿ. ಎಂಟ್ರಿ. ಓಕೆನಾ? ನೀವು ಇಲ್ಲಿ ಇವಾಗ ಒಂದು ಟೇಬಲ್ ನೋಡ್ತಾ ಇದ್ದೀರಾ, ಸೆಂಟ್ರಲ್, ಈಸ್ಟ್, ಸೌತ್, ವೆಸ್ಟ್ ಅಂತ. ಇದು ಒಂದು ಗ್ರೂಪ್ಡ್ ವ್ಯಾಲ್ಯೂಸ್, ರೀಜನಲ್, ಇದೆಲ್ಲ ಬಂದು ಆಗ್ರಿಗೇಟೆಡ್ ವ್ಯಾಲ್ಯೂಸ್. ಇಲ್ಲಿ ನೀವೇನ್ ನೋಡ್ತಾ ಇರೋ ಸಮ್ ಆಫ್ ಸೇಲ್ಸ್, ಸಮ್ ಆಫ್ ಪ್ರಾಫಿಟ್, ಇದೆಲ್ಲ ಆಗ್ರಿಗೇಟ್ ಆಗಿರುವಂತದ್ದು. ಇದು ಇಂಪ್ಲಿಸಿಟ್ ಆಗ್ರಿಗೇಟೆಡ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಅಂದ್ರೆ ಇಂಪ್ಲಿಸಿಟ್ ಕ್ಯಾಲ್ಕುಲೇಷನ್. ಇಂಟರ್ನಲ್ಲಿ ಗ್ರೂಪ್ ಆಗ್ಬಿಡುತ್ತೆ, ಇಂಟರ್ನಲ್ಲಿ ಆಗ್ರಿಗೇಟ್ ಆಗುತ್ತೆ. ಬಟ್ ಸಿಮಿಲರ್ಲಿ ನಾವು ಇದನ್ನ
ಡ್ಯಾಕ್ಸ್ ಫಂಕ್ಷನ್ಸ್ ಅಲ್ಲಿ ಕೂಡ ಮಾಡಬಹುದು. ಅಕಸ್ಮಾತ್ ನನಗೇನಾದರೂ ಆಗ್ರಿಗೇಟ್ ವ್ಯಾಲ್ಯೂಸ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ನೆನ್ನೆ ನಾನು ನಿಮ್ಗೆ ತೋರಿಸಿದೆ ಸಮ್ ಆಫ್ ಸೇಲ್ಸ್ ಅಥವಾ ಸಮ್ ಆಫ್ ಪ್ರಾಫಿಟ್ ಡಿವೈಡೆಡ್ ಬೈ ಸಮ್ ಆಫ್ ಸೇಲ್ಸ್ ಅಂತ. ಯಾತಕ್ಕೆ ಆ ರೀತಿ ಮಾಡ್ತೀವಿ ಅಂದ್ರೆ ಕೆಲವೊಂದು ಕ್ಯಾಲ್ಕುಲೇಷನ್ಸ್ ನಮಗೆ ಆಗ್ರಿಗೇಟ್ ಆಗಿನೇ ಬರಬೇಕು. ಸೊ ಅವಾಗ ನಾ ಏನ್ ಮಾಡಬೇಕು, ಆಗ್ರಿಗೇಟ್ ಫಂಕ್ಷನ್ಸ್ ಅನ್ನ ಯೂಸ್ ಮಾಡಬೇಕು. ಇವಾಗ ನೋಡಿ, ನಾನು ಇಲ್ಲಿ ಮೆಷರ್ ಅಂತ ಕೊಡ್ತೀನಿ. ಮೆಷರ್ ಅಂತ ಕೊಟ್ರೆ ಎನ್ನೆ ನೋಡೋದು ಇದೊಂದು ಕ್ಯಾಲ್ಕುಲೇಟರ್ ತರ ಬರುತ್ತೆ. ಇಲ್ಲೂ ಕೂಡ ಅದು ಕಾಲಮ್ ಅಂತ ಬರಲ್ಲ, ಮೆಷರ್ ಅಂತ ಬರುತ್ತೆ. ಇಲ್ಲಿ ಹೋಗ್ಬಿಟ್ಟು ಫಂಕ್ಷನ್ ಸಮ್ ಅಂತ ಕೊಡ್ತೀನಿ ನೋಡಿ, ಸಮ್ ಆಫ್ ಸೇಲ್ಸ್. ಸಮ್ ಆಫ್ ಸೇಲ್ಸ್ ಇಲ್ಲಿ ನೋಡಿ, ಇವಾಗ ಇಲ್ಲಿ ಫಂಕ್ಷನ್ ಸಮ್ ಅಂತಿದೆ. ನಾ ಇಲ್ಲಿ ಹೋಗ್ಬಿಟ್ಟು ಈ ಫಂಕ್ಷನ್ ಸಮ್ ಅಂತ ತಗೋತೀನಿ ನೋಡಿ. ಇಲ್ಲಿ ಸೇಮ್ ವ್ಯಾಲ್ಯೂ ಇದೆ, ಇಲ್ಲೂ ಕೂಡ ಸೇಮ್ ವ್ಯಾಲ್ಯೂ ಇದೆ, ಏನು ಡಿಫ್ರೆನ್ಸ್ ಇಲ್ಲ. ಬಟ್ ಇಲ್ಲೇನಿದೆ, ಇದು ಬಂದು ಎಕ್ಸ್ಪ್ಲಿಸಿಟ್ ಕ್ಯಾಲ್ಕುಲೇಷನ್ ಅಂತ ಕರಿತೀವಿ. ಎಕ್ಸ್ಪ್ಲಿಸಿಟ್ ಅಂದ್ರೆ ಹೊರಗಡೆಯಿಂದ ಮ್ಯಾನ್ಯುಯಲ್ ಆಗಿ ನಾವು ಮಾಡುವಂಥದ್ದು. ಯೂಸರ್ ಬರೆದಿರ್ತಕ್ಕಂಥ ಫಾರ್ಮುಲಾದಲ್ಲಿ ಏನ್ ವ್ಯಾಲ್ಯೂಸ್ ಬರುತ್ತೆ ಇದಕ್ಕೆ ಎಕ್ಸ್ಪ್ಲಿಸಿಟ್ ಎಕ್ಸ್ಟರ್ನಲ್ ಅಂತ ಕರಿತೀವಿ. ಇದು ಬಂದು ಇಂಪ್ಲಿಸಿಟ್. ಇದಕ್ಕೆ ಏನ್ ಡಿಫ್ರೆನ್ಸು? ಇದು ಡೈನಮಿಕ್. ನನಗೆ ಈ ವ್ಯಾಲ್ಯೂ ಮತ್ತು ಈ ವ್ಯಾಲ್ಯೂನ ನಾನು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಇದನ್ನ ನಾನು ಮತ್ತೆ ತಗೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾವ ರೀತಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಅಕಸ್ಮಾತ್ ಏನಾದರೂ ಇಲ್ಲಿ ಸಮ್ ಆಫ್ ಸೇಲ್ಸ್ ಇದೆಯಲ್ಲ, ಈ ಫಂಕ್ಷನ್ ತಗೊಂಡು ಇದನ್ನ ನಾನು ತಗೊಂಡು ಮತ್ತೆ ಬೇರೆ ಕ್ಯಾಲ್ಕುಲೇಷನ್ ಮಾಡ್ಬೋದು. ಸೊ ಇದು ನನಗೆ ಒಂದು ಫಾರ್ ಎಕ್ಸಾಂಪಲ್, ಇದು ಇವಾಗ ನಾನು ಟೋಟಲ್ ಸೇಲ್ಸ್ ಅಂತ ಕೊಡ್ತೀನಿ ನೋಡಿ, ಟೋಟಲ್ ಸೇಲ್ಸ್ ಆಯ್ತಾ. ನೋಡಿ, ಇದೀಗ ಟೋಟಲ್ ಸೇಲ್ಸ್ ಅಂತ ಚೇಂಜ್ ಮಾಡಿದೆ. ಫಂಕ್ಷನ್ ಸಮ್ ಇತ್ತು, ಟೋಟಲ್ ಸೇಲ್ಸ್ ಅಂತ. ನಾ ಇನ್ನೊಂದು ಮೆಷರ್ ಕ್ರಿಯೇಟ್ ಮಾಡ್ತೀನಿ. ಮಾಡ್ಬಿಟ್ಟು ಇವಾಗ ಇಲ್ಲೇನ್ ಮಾಡ್ತೀನಿ, ಫಂಕ್ಷನ್ ಅಥವಾ ಪ್ರಾಫಿಟ್ ಪರ್ಸೆಂಟೇಜ್ ಬೇಕು ನನಗೆ. ನೋಡಿ, ಇಲ್ಲಿ ಹೋಗ್ಬಿಟ್ಟು ಸಮ್ ಆಫ್ ಪ್ರಾಫಿಟ್ ಅಂತ ಕೊಡ್ತೀನಿ ಆಯ್ತಾ, ಡಿವೈಡೆಡ್ ಬೈ ಟೋಟಲ್ ಸೇಲ್ಸ್. ನೋಡಿ, ಈ ತರ ಕೊಡ್ಬೋದು. ಮತ್ತೆ ನಾನು ಸಮ್ ಆಫ್ ಸೇಲ್ಸ್ ಅಂತ ಕೊಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ಈ ತರ ನಾನು ಟೋಟಲ್ ಸೇಲ್ಸ್ ಅಂತ ಕೊಡ್ಬೋದು. ಸೊ ಈ ಟೋಟಲ್ ಸೇಲ್ಸ್ ಅನ್ನೋದನ್ನ ನಾನು ಬೇರೆ ಯಾವ್ದಕ್ಕಾದ್ರೂ ಯೂಸ್ ಮಾಡ್ಕೋಬಹುದು. ಬಟ್ ಅದೇ ನೀವು ಇಲ್ಲೋದ್ರೆ, ನೀವು ಇಲ್ಲಿ ಟೇಬಲ್ಗೆ ಹೋದ್ರೆ ನೋಡಿ, ಇಲ್ಲಿ ಇದನ್ನ ನಾನು ಆ ರೀತಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಇಂಪ್ಲಿಸಿಟ್ ಬಂದು ಜಸ್ಟ್ ಆ ಒಂದು ಕಾಲಮ್ಗೆ ಅಗ್ರಿಗೇಟ್ ವ್ಯಾಲ್ಯೂಸ್ ಅನ್ನ ನಾನು ನೋಡ್ಬೋದು ಅಷ್ಟೇ. ಬಟ್ ಎಕ್ಸ್ಪ್ಲಿಸಿಟ್ ಆದ್ರೆ ನಾನು ಈ ರೀತಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬಹುದು. ಸೊ ಇಲ್ಲಿ ಸಮ್ ಅಂತ ಏನಿದೆಲ್ಲ, ಆ ರೀತಿ ನಮಗೆ ಆವರೇಜ್, ಕೌಂಟ್, ಕೌಂಟ್ ಎ, ಕೌಂಟ್ ಬ್ಲಾಂಕ್, ಕೌಂಟ್ ರೋಸ್, ಮ್ಯಾಕ್ಸಿಮಮ್, ಮಿನಿಮಮ್. ಸೊ ಈ ರೀತಿ ಎಕ್ಸೆಲ್ ಅಲ್ಲಿ ಏನೆಲ್ಲ ಫಾರ್ಮುಲಾಸ್ ಇದೆ ಆ ಫಾರ್ಮುಲಾಸ್ ಇಲ್ಲಿ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ಬಿಟ್ಟು ಆವರೇಜ್ ತಗೋಣ. ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಕ್ವಿಕ್ ಮೆಷರ್, ಸಾರಿ ನ್ಯೂ ಮೆಷರ್, ಕ್ವಿಕ್ ಮೆಷರ್ ನಾನು ಇನ್ನೊಂದು ಹೇಳ್ಕೊಡ್ತೀನಿ ಇದೇನು ಅಂತ. ಫಂಕ್ಷನ್ ಆವರೇಜ್, ಆವರೇಜ್ ಆಫ್ ಸೇಲ್ಸ್ ಅನ್ಕೊಂಡು. ಈಗ ನಾನು ಇಲ್ಲಿ ಹೋಗ್ಬಿಟ್ಟು ಈ ಆವರೇಜ್ ಅನ್ನ ತಗೋತೀನಿ ನೋಡಿ. ಇಲ್ಲಿ ನನಗೆ ರೀಜನ್ ಮೇಲೆ ನನಗೆ ಆವರೇಜ್ ಬರುತ್ತೆ. ಅಂದ್ರೆ ಟೋಟಲ್ ಸೆಂಟ್ರಲ್ ಅಲ್ಲಿ ಎಷ್ಟು ಸೆಂಟ್ರಲ್ ವ್ಯಾಲ್ಯೂಸ್ ಇದೆ ಅಷ್ಟು ವ್ಯಾಲ್ಯೂಸ್ ಆಡ್ ಮಾಡಿ ಡಿವೈಡೆಡ್ ಬೈ ಎಷ್ಟು ಸತಿ ಇದು ಕೌಂಟ್ ಇದೆ ಅದು ತಗೊಳುತ್ತೆ. ಸೊ ಕೌಂಟ್ ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ತೀನಿ, ಇವಾಗ ಇಲ್ಲೇ ಡೈರೆಕ್ಟ್ ಆಗಿ ತಗೋಬಹುದು, ಬಟ್ ಆದಷ್ಟು ಅವಾಯ್ಡ್ ಮಾಡಿ. ಟೇಬಲ್ ವ್ಯೂ ಅಲ್ಲೇ ಇರಿ, ನಿಮ್ಗೆ ಜಸ್ಟ್ ಇಲ್ಲಿ ತೋರ್ಸೋದಕ್ಕಷ್ಟೇ. ಫಂಕ್ಷನ್ ಓಕೆ, ಕೌಂಟ್ ಆಫ್ ರೀಜನ್ ಅಂತಾನೆ ತಗೊಂಡ್ಬೇಡ, ಸ್ಟೇಟ್ ತಗೊಳ್ಳೋಣ. ಕೌಂಟ್ ಆಫ್ ಸ್ಟೇಟ್ ನೋಡಿ, ಇಲ್ಲಿ ಇವಾಗ ಕೌಂಟ್ ಬಂತು. ಈಗ ತಗೊಂಡ್ರೆ ಎಷ್ಟು ರೀಜನ್ ಇದೆ? ಸೇ 2326. ಈ 2326 ಏನಿದೆಯಲ್ಲ, ಇದು ಬಂದು ನನಗೆ ಈ ಸೆಂಟ್ರಲ್ ಅನ್ನೋದು ಎಷ್ಟು ಸತಿ ರಿಪೀಟ್ ಆಗ್ತಾ ಇದೆ ಅಂತ. ಅಂದ್ರೆ ಈ ಸೆಂಟ್ರಲ್ ಅನ್ನು
ವ್ಯಾಲ್ಯೂಸ್ ಏನಿದೆ ಇದು ಎಷ್ಟು ಸತಿ ರಿಪೀಟ್ ಆಗ್ತಿದೆ. ಈಸ್ಟ್ ಎಷ್ಟು, ಸೌತ್ ಎಷ್ಟು, ವೆಸ್ಟ್ ಎಷ್ಟು. ಸೊ ನಾನು ಏನು ಸ್ಟೇಟ್ ತಗೊಂಡಿದ್ದೀನಿ ಅದಷ್ಟು ಕೌಂಟ್ ಬರುತ್ತೆ. ಈ ಸ್ಟೇಟ್ ಅಲ್ಲಿ ಟೋಟಲ್ ಕೌಂಟ್ ಬರುತ್ತೆ. ಆ ಸ್ಟೇಟ್ಸ್ ಅಲ್ಲಿ ರೀಜನ್ ಎಷ್ಟು ಸತಿ ರಿಪೀಟ್ ಆಗಿದೆ, ಇದು ಎಷ್ಟು ಸತಿ ಬರ್ತಿದೆ ಅಂತ. ಸಪೋಸ್ ನನಗಿದು ಯುನೀಕ್ ವ್ಯಾಲ್ಯೂಸ್ ಬೇಕು. ಏನು ಯುನೀಕ್ ವ್ಯಾಲ್ಯೂಸ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಸೆಂಟ್ರಲ್ ಅಲ್ಲಿ ಎಷ್ಟು ಯುನೀಕ್ ಸ್ಟೇಟ್ಸ್ ಇದೆ. ಇವಾಗ ಇಲ್ಲಿ 2326 ಅಂತಂದ್ರೆ ನಂಬರ್ ಆಫ್ ರೋಸ್ ಅಷ್ಟೇ. ಇಲ್ಲಿ ನೀವು ಹೋದ್ರೆ ಇಲ್ಲಿ ಎಷ್ಟು ರೋ ಇದೆ ಅಂತ. ಬಟ್ ಇಲ್ಲಿ ನೀವು ಸ್ಟೇಟ್ಗೆ ಹೋದ್ರೆ ನೋಡಿ, ನನಗಿರೋದೆ ಎಷ್ಟು, ಒಂದು 49 ಸ್ಟೇಟ್ಸ್ ಏನೋ ಇದೆ ಟೋಟಲ್ ಆಗಿ. ಆಯ್ತಾ, ಈ 49 ಸ್ಟೇಟ್ಸ್ ಅಂತಾನೆ ಇಟ್ಕೊಳ್ಳೋಣ. ನೋಡಿ ಇಲ್ಲಿ ಇದೆ ನೋಡಿ ಡಿಸ್ಟಿಂಕ್ಟ್ ವ್ಯಾಲ್ಯೂ 49 ಯುನೀಕ್ ವ್ಯಾಲ್ಯೂಸ್ ಇದೆ. ನನಗೆ ಕೌಂಟ್ ಅಷ್ಟೇ ಬರ್ಬೇಕು. ಇಲ್ಲಿ ನೋಡಿ 10,019 ರೆಕಾರ್ಡ್ಸ್ ಅಂತಿದೆ. ಇಲ್ಲಿ ನೋಡಿ 10,019 ರೆಕಾರ್ಡ್ಸ್. ಸೊ ಒಂದೊಂದು ರೀಜನ್ಗೂ ಎಷ್ಟೆಷ್ಟು ವ್ಯಾಲ್ಯೂಸ್ ರಿಪೀಟ್ ಆಗ್ತಿದೆ ಅಂತ ಇಲ್ಲಿ ತೋರಿಸುತ್ತೆ. ಓಕೆ, ನಾನಿವಾಗ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಟೇಬಲ್ ಟೂಲ್ಸ್, ನ್ಯೂ ಮೆಷರ್, ಇಲ್ಲಿ ಫಂಕ್ಷನ್ ಡಿಸ್ಟಿಂಕ್ಟ್ ಕೌಂಟ್ ಅಂತ ಕೊಡ್ತೀನಿ. ಆಯ್ತಾ, ಏನ್ ಡಿಸ್ಟಿಂಕ್ಟ್ ಕೌಂಟ್ ಅಂದ್ರೆ, ಡಿಸ್ಟಿಂಕ್ಟ್ ಕೌಂಟ್ ಅಂತಂದ್ರೆ ಯುನೀಕ್ ವ್ಯಾಲ್ಯೂಸ್ ಅಷ್ಟೇ ಕೌಂಟ್ ಆಗುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಸ್ಟೇಟ್ ತಗೋತೀನಿ. ಆಯ್ತಾ, ಎಂಟರ್ ಅಂತ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಡಿಸ್ಟಿಂಕ್ಟ್ ಕೌಂಟ್ ನೋಡಿ, ಮಿನಿಮೈಸ್ ಮಾಡೋಣ. ನೋಡಿ ಟೋಟಲ್ ಆಗಿ 49 ಇದೆ, ಸೆಂಟ್ರಲ್ ಅಲ್ಲಿ 13 ಇದೆ, ಇದರಲ್ಲಿ 14, 11, 11. ಈ ರೀತಿ ನಾನು ಡಿಸ್ಟಿಂಕ್ಟ್ ಕೌಂಟ್ ಅನ್ನ ತಗೋಬಹುದು. ಸೊ ಈ ರೀತಿ ನಾವು ಅಗ್ರಿಗೇಟ್ ಫಂಕ್ಷನ್ಸ್ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬಹುದು. ನಿಮಗೆ ನಿನ್ನೆ ನಾನು ಈ ಕ್ಯಾಲ್ಕುಲೇಷನ್ ತೋರಿಸಿದ್ದೆ. ನಾನು ಅಂದ್ರೆ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಯಾವ ರೀತಿ ನಾನು ಪ್ರಾಫಿಟ್ ಪರ್ಸೆಂಟೇಜ್ ಅನ್ನು ತಗೋಬಹುದು ಅಂತ. ಓಕೆ, ಸೊ ಇದು ಬಂದು ಮೆಷರ್ಸ್. ಸೊ ಇಲ್ಲಿ ನೆಕ್ಸ್ಟ್ ಲೆವೆಲ್ ಏನಿದೆಲ್ಲ ಇದೆಲ್ಲ ಒಂದು ಕಂಡೀಷನಲ್ ಸ್ಟೇಟ್ಮೆಂಟ್ಸ್. ಮತ್ತೆ ಯಾವ ರೀತಿ ನಾನು ಫಿಲ್ಟರ್ಸ್ ಮಾಡಿ ವ್ಯಾಲ್ಯೂಸ್ ಅನ್ನ ತಗೋಬಹುದು. ಮತ್ತೆ ನೆಕ್ಸ್ಟ್ ರಿಲೇಟೆಡ್ ವ್ಯಾಲ್ಯೂಸ್ ಹೆಂಗ್ ತಗೋಬಹುದು, ಮತ್ತೆ ಕಾಲಮ್ಸ್ ಅಲ್ಲೇ ಅಗ್ರಿಗೇಟ್ ಮಾಡಿ ಹೆಂಗ್ ವ್ಯಾಲ್ಯೂಸ್ ತಗೋಬಹುದು ಅಂತ. ಅದಾದ್ಮೇಲೆ ಟೇಬಲ್. ಸೊ ಇದೆಲ್ಲ ಬಂದು ನೆಕ್ಸ್ಟ್ ಲೆವೆಲ್. ಇದನ್ನು ನಾನು ನಾಳೆ ಮಾಡ್ತೀನಿ. ಯಾಕಂದ್ರೆ ಇವಾಗ ಸ್ಟಾರ್ಟ್ ಮಾಡಿದ್ರೆ ಮತ್ತೆಲ್ಲ ಅರ್ಧಂಬರ್ಧ ಆಗುತ್ತೆ. ಸೊ ಏನ್ ಮಾಡೋಣ ಅಂದ್ರೆ ನಾಳೆ ನೆಕ್ಸ್ಟ್ ಲೆವೆಲ್ ಏನಿದೆ ಇದನ್ನ ವರ್ಕ್ ಮಾಡೋಣ. ಸೊ ಇಲ್ಲಿವರೆಗೂ ನಾನು ಏನೇ ಮಾಡಿದ್ದೀನಿ ಟ್ಯಾಕ್ಸ್ ಮೆಷರ್ಸ್ ಬಂದು ಇದು ಫಸ್ಟ್ ಲೆವೆಲ್ ಅಷ್ಟೇ. ಇದಂದ್ರೆ ನಿಮಗೆ ಯಾವ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು. ಸೊ ಮ್ಯಾಕ್ಸ್ ಮಿನಿಮಮ್ ಇದೆಲ್ಲ ನಾನು ಮಾಡಿಲ್ಲ. ನೀವು ಜಸ್ಟ್ ಬೇಕಾದ್ರೆ ಒಂದ್ಸತಿ ಪ್ರಾಕ್ಟೀಸ್ ಮಾಡಿ. ಆಯ್ತಾ, ಇದೆಲ್ಲ ಸೇಮ್ ಎಕ್ಸೆಲ್ ಅಲ್ಲಿ ಹೆಂಗಿದೆ ಅದೇ ರೀತಿ ರೇಂಜ್ ಆಫ್ ರೋಸ್ ಅನ್ನ ತಗೊಳುತ್ತಿದ್ದು ಅಷ್ಟೇ, ಇನ್ನೇನಿಲ್ಲ. ಸೊ ಮೆಷರ್ ಬಂದು ನಿಮ್ಗೆ ಯಾವುದೇ ಕಾರಣಕ್ಕೂ ಟೇಬಲ್ ಅಲ್ಲಿ ಇಲ್ಲಿ ಕಾಣಿಸ್ಕೊಳ್ಳಲ್ಲ. ಆಯ್ತಾ, ಆಮೇಲೆ ನೀವೇನಾದ್ರೂ ಅಕಸ್ಮಾತ್ ಆಗಿ ಟ್ಯಾಕ್ಸ್ ಅಲ್ಲಿ ಬರ್ದಿರ್ತಕ್ಕಂಥ ಯಾವುದೇ ಫಾರ್ಮುಲಾಸ್, ಕಾಲಮ್, ಮೆಷರ್, ಟೇಬಲ್ ಯಾವುದು ಕೂಡ ಪವರ್ ಕ್ವೆರಿ ಎಡಿಟರ್ ಅಲ್ಲಿ ನೀವು ಎಡಿಟ್ ಮಾಡೋಕ್ಕಾಗಲ್ಲ. ಆಯ್ತಾ, ನಾನು ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡ್ತಿದ್ದೆ. ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಈ ವೆಬಿನಾರ್ಸ್ ಕಂಡಕ್ಟ್ ಮಾಡ್ತಾರಲ್ಲ, ಅದ್ರಲ್ಲಿ ಒಬ್ರು ಎಷ್ಟು ಕ್ಲಿಯರ್ ಆಗಿ ಹೇಳ್ಬಿಟ್ರು ಅಂದ್ರೆ, ವಿ ಕ್ಯಾನ್ ಎಡಿಟ್ ಟ್ಯಾಕ್ಸ್ ಕಾಲಮ್ಸ್ ಇನ್ ಪವರ್ ಕ್ವೆರಿ ಎಡಿಟರ್ ಅಂತ. ಅದನ್ನ ಕೇಳ್ಬಿಟ್ಟು ನನಗೆ ಗಾಬರಿ ಆಗ್ಬಿಡ್ತು. ಸೊ ಅದಕ್ಕೆ ನಾನು ಸ್ಪೆಸಿಫಿಕ್ ಆಗಿ ಎಲ್ಲರಿಗೂ ಹೇಳೋದು, ತುಂಬಾ ಜನಕ್ಕೆ ಸುಮ್ಮನೆ ಟೆಕ್ನಿಕಲ್ ಏನು ಗೊತ್ತಿರಲ್ಲ, ಸುಮ್ಮನೆ ಏನೋ ಹೇಳ್ಬಿಡ್ತಾರೆ. ಸೊ ಆ ರೀತಿ ನೀವು ಸುಮ್ಮನೆ ತಿಳ್ಕೊಂಡೆಲ್ಲ ಇದು ಮಾಡಕ್ ಹೋಗ್ಬೇಡಿ. ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲೇನು ಫಂಕ್ಷನ್ಸ್ ಬರ್ದಿರ್ತೀನಿ, ಪವರ್ ಕ್ವೆರಿ ಎಡಿಟರ್ ಅಲ್ಲಿ ಅದು ವರ್ಕ್ ಮಾಡೋಕ್ಕಲ್ಲ. ಯಾಕಂದ್ರೆ ಪವರ್ ಕ್ವೆರಿ ಎಡಿಟರ್ ಅಲ್ಲಿ ಏನ್ ಕಾಲಮ್ಸ್ ಇರುತ್ತೆ ಅದನ್ನ ಅಷ್ಟೇ ನಾವು ಮಾಡೋಕ್ಕಾಗೋದು. ನೋಡಿ ಎಷ್ಟೇ ನಿಮ್ಗೆ
ಬರೋದು. ಅಂದ್ರೆ ಯಾವ ಕಾಲಮ್ಸ್ ಅನ್ನು ನಾವು ಇಂಪೋರ್ಟ್ ಮಾಡ್ಕೊಂಡಿರ್ತೀವಿ ಆ ಕಾಲಮ್ಸ್ ಅನ್ನ ಅಷ್ಟೇ ನೀವು ಇಲ್ಲಿ ಎಡಿಟ್ ಮಾಡೋಕ್ಕಾಗೋದು. ನೀವು ಯಾವುದೇ ರೀತಿಯಾದ ಡಾಕ್ಸ್ ಫಂಕ್ಷನ್ಸ್ ಅನ್ನ ಬರೆದ್ರೆ ಪವರ್ ಕ್ವೆರಿ ಎಡಿಟರ್ ಅಲ್ಲಿ ಎಡಿಟ್ ಮಾಡಕ್ ಅದು ಬರೋದೇ ಇಲ್ಲ. ಎಡಿಟ್ ಮಾಡೋದಿಲ್ಲಿ ಅದು ಬರೋದೇ ಇಲ್ಲ. ಓಕೆನಾ? ಅಕಸ್ಮಾತ್ ಯಾರಾದರೂ ಆ ಥರ ನಿಮ್ಗೆ ಹೇಳ್ಕೊಟ್ಟಿದ್ರೆ ದಯವಿಟ್ಟು ಅದು ಆಗಲ್ಲ. ಓಕೆನಾ? ರೈಟ್. ಸೊ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇವಾಗ ನಿಮಗೆ ಏನಾದರೂ ಡೌಟ್ಸ್, ಕ್ವಶನ್ಸ್ ಅಥವಾ ಇವತ್ತಿನ ಟಾಪಿಕ್ ಬಗ್ಗೆ ಏನಾದ್ರು ಹೇಳ್ಬೇಕು ಅಂತ ಅನ್ಸಿದ್ರೆ ಒಂದು 5 ನಿಮಿಷ ಟೈಮ್ ತಗೊಂಡು ಹೇಳಂಗಿದ್ರೆ ಹೇಳಿ. ಇಲ್ಲ ಅಂದ್ರೆ ಏನೂ ಇಲ್ಲ ಅಂತಂದ್ರೆ ಸೆಷನ್ ಕ್ಲೋಸ್ ಮಾಡಿ ನಾಳೆ 9 ಗಂಟೆಗೆ ನೆಕ್ಸ್ಟ್ ಲೆವೆಲ್ ಆಫ್ ಡಾಕ್ಸ್ ಫಂಕ್ಷನ್ಸ್ ಅನ್ನ ಕಲಿಯೋಣ. ಓಕೆ, 1 ನಿಮಿಷ. ಸಾರಿ, ನಾನು ಮರ್ತ್ಬಿಟ್ಟೆ. 1 ನಿಮಿಷ ಸಿದ್ದಿಕ್. ಸಾರಿ, ಮೈಕ್ ಆಪ್ಷನ್ ಆನ್ ಮಾಡಿರಲಿಲ್ಲ. ಓಕೆ, ರೈಟ್. ಸೊ ಪೀಪಲ್, ಮೈಕ್ ಆಪ್ಷನ್ ಇದೆ ಇವಾಗ. ಇನ್ ಕೇಸ್ ಏನೋ ಮಾತಾಡೋದಿದ್ರೆ ಯು ಕ್ಯಾನ್ ಅನ್ಮ್ಯೂಟ್ ಅಂಡ್ ಯು ಕ್ಯಾನ್ ಸ್ಪೀಕ್. ಹೆಲೋ ಸಿದ್ದಿಕ್. ಸರ್, ಆಕ್ಚುಲಿ ನನಗೆ ಒಂದು ಸ್ಮಾಲ್ ಕನ್ಫ್ಯೂಷನ್ ಇದೆ ಸರ್. ಇವಾಗ ಹ್ಮ್. ನೀವು ಹೇಳಿದ್ರಲ್ಲ ಪವರ್ ಕ್ವೆರಿನಲ್ಲಿ ನಾವು ಏನು ಆಲ್ಟ್ರೇಷನ್ ಮಾಡೋಕ್ಕಾಗಲ್ಲ ಅಂತ. ಇನ್ ಕೇಸ್ ನಾವು ಯಾವ್ದಾದ್ರು ಒಂದು ಕಾಲಮ್ ಆ್ಯಡ್ ಮಾಡ್ಬೇಕಂದ್ರೆ ಅದು ಮಾಡೋಕ್ಕಾಗಲ್ವಾ ಸರ್? ನಾನು ಹೇಳಿದ್ದು ಪವರ್ ಕ್ವೆರಿಲಿ ಆಲ್ಟ್ರೇಷನ್ ಮಾಡೋಕ್ಕಾಗಲ್ಲ, ಮೊಡಿಫೈ ಮಾಡೋಕ್ಕಾಗಲ್ಲ ಅಂತಲ್ಲ. ಡಾಕ್ಸ್ ಫಂಕ್ಷನ್ಸ್ ಅನ್ನ ಅಲ್ಲಿ ಬರಲ್ಲ. ನೀವು ಆಲ್ಟ್ರೇಷನ್ ಓಕೆ ಮಾಡಿದ್ರೆ ನೀವು ಅಲ್ಲಿ ಡಾಕ್ಸ್ ಫಂಕ್ಷನ್ಸ್ ಅಲ್ಲಿ ಬರೆದಿರ್ತಕ್ಕಂಥ ಯಾವುದೇ ಕ್ಯಾಲ್ಕುಲೇಷನ್ ಅಲ್ಲಿ ಬರಲ್ಲ. ಓಕೆ 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 ಸರ್. ಇನ್ನೊಂದು ಜನರಲ್ ಒಂದು ಕ್ವಶನ್ಸ್ ಬೇಕಾಗಿತ್ತು. ಲೈಕ್ ಪವರ್ ಆ್ಯಪ್ಸು, ಪವರ್ ಪ್ಲಾಟ್ಫಾರ್ಮ್ಸು ಏನು ಸರ್ ಅದು? ಅದು ಇವಾಗ ಇವಾಗ MS ಆಫೀಸ್ ಅಂತಿದೆ, ಸರಿನಾ? MS ಆಫೀಸ್ ಅಲ್ಲಿ ಏನಿದೆ? ಎಕ್ಸೆಲ್, ವರ್ಡ್, ಪವರ್ ಪಾಯಿಂಟ್ ಈ ತರ ಇರುತ್ತೆ. ಓಕೆ. ಸೊ ಪವರ್ ಪ್ಲಾಟ್ಫಾರ್ಮ್ ಬಂದು ಇವಾಗ ನಾವೇನು ವರ್ಕ್ ಮಾಡ್ತಿದ್ದೀವಿ ಪವರ್ BI, ಅದೇ ರೀತಿ ನಿಮಗೆ ಬೇರೆ ಬೇರೆ ಅಪ್ಲಿಕೇಶನ್ಸ್ ಇದಾವೆ. ಪವರ್ ಆ್ಯಪ್ಸ್ ನಾವೇನು ಮಾಡ್ಬೋದು? ಒಂದು ಆ್ಯಪ್ಸನ್ನೇ ಮಾಡ್ಬೋದು. ಅಂದರೆ ನಾವೇ ಖುದ್ದು ಒಂದು ಆ್ಯಪ್ ಮಾಡಿಬಿಟ್ಟು ನೋ ಕೋಡ್, ಅದರಲ್ಲಿ ನಿಮ್ಗೆ ಕೋಡ್ ಬರೆಯೋ ಅವಶ್ಯಕತೆ ಇಲ್ಲ, ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಥರ ಮಾಡಿ ಒಂದು ಆ್ಯಪನ್ನು ಮಾಡ್ಬೋದು. ಪವರ್ ಆಟೋಮೇಟ್ ಬಂದು ನಿಮಗೆ ಈ ಏನೋ ನಿಮ್ಮ ವರ್ಕ್ ಫ್ಲೋ ಏನಿದೆಯಲ್ಲ ಅದನ್ನು ನೀವು ಆಟೋಮೇಟ್ ಮಾಡ್ಕೋಬೋದು. ಅಂದರೆ ನಿಮ್ಗೆ ಇವಾಗ ಎಷ್ಟೊಂದು ಆಪರೇಷನ್ಸ್ ಇದೆ, ಎಷ್ಟೊಂದು ಫ್ಲೋ ಇದೆ, ನೀವು ಏನು ಕೆಲಸ ಮಾಡ್ತೀರಾ ಅದನ್ನು ಆಟೋಮೇಟ್ ಮಾಡುವಂಥದ್ದು. ಸೊ ಆ ರೀತಿ ನಿಮಗೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ ಇದೆ. ಅಂದರೆ ಒಂದು ಅದೊಂದು ಫ್ಯಾಮಿಲಿ ಅಂತ ಅಥವಾ ಒಂದು ಗ್ರೂಪ್ ಆಫ್ ಅಪ್ಲಿಕೇಶನ್ಸ್ ಅಂತ ಹೇಳ್ಬೋದು. ಸೊ ಅಂದರೆ ಇವಾಗ ನಾವು MS ಆಫೀಸ್ ಹೆಂಗಿದೆ ಅದೇ ರೀತಿ ಒಂದು ಮುಂಚೆ ಪವರ್ BI ಬಂದು ಸಪ್ರೇಟ್ ಆಗಿತ್ತು ಆ್ಯಕ್ಚುಲಿ, ಆಯಿತಾ? ಅವಾಗ ಇವ್ಯಾವೂ ಇರಲಿಲ್ಲ, ಈ ಪವರ್ ಆ್ಯಪ್ಸ್, ಪವರ್ ಆಟೋಮೇಟ್ ಈ ಥರದ್ದು ಯಾವುದು. ಈಗ ಹೆಂಗಾಗಿದೆ ಅಂದರೆ ನಿಮಗೆ ಒಂದು 6 ಅಪ್ಲಿಕೇಶನ್ಸ್ ಬಂದ್ಬಿಟ್ಟಿದೆ ಎಲ್ಲ ಒಟ್ಟಿಗೆ. ನಿಮಗೆ ಪವರ್ ಪ್ಲಾಟ್ಫಾರ್ಮ್ ಅದೆಲ್ಲ ಇವಾಗ ಒಂದು ಗ್ರೂಪ್ ಥರ ಮಾಡಿದ್ದಾರೆ ಅಂತ. ಸೊ ಅಲ್ಲಿ ನನಗೆ ರಿಪೋರ್ಟ್ಸ್ ಮಾಡಬೇಕು ಅಂದರೆ ಪವರ್ BI ಯೂಸ್ ಮಾಡ್ತೀನಿ. ಅಕಸ್ಮಾತ್ ಏನಾದರೂ ಆ್ಯಪ್ಸ್ ಕ್ರಿಯೇಟ್ ಮಾಡಬೇಕು, ಅದ್ರಲ್ಲಿ ನಾನು ರಿಪೋರ್ಟ್ಸ್ ಕ್ರಿಯೇಟ್ ಮಾಡಬೇಕು, ಅದ್ರಲ್ಲಿ ನಾನು ಪವರ್ BI ಆ್ಯಡ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ನೀವು ಹೋದ್ರೆ ಇಲ್ಲಿ 1 ನಿಮಿಷ ನೋಡಿ, ಇಲ್ಲಿ ಆಯಿತಾ? ಪವರ್ ಆ್ಯಪ್ಸನ್ನು ಕನೆಕ್ಟ್ ಮಾಡ್ಕೋಬೋದು, ಪವರ್ ಆಟೋಮೇಟ್ ಇದೆಲ್ಲ ಬಂದು ನಿಮಗೆ ವರ್ಕ್ ಫ್ಲೋ. ಅಂದರೆ ನೀವು ಏನು ವರ್ಕ್ ಮಾಡಿರ್ತೀರ ಅದನ್ನು ನೀವು ಒಂದು ಫ್ಲೋ ಥರ ಮಾಡ್ಕೋಬೋದು. ಸುಮ್ಮನೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ಒಂದಷ್ಟು ಎಕ್ಸೆಲ್ ಫೈಲ್ಸ್ ಇದೆ, ಕಾಪಿ ಮಾಡ್ಕೊಂಡು ಒಂದು ಫೋಲ್ಡ್ರಲ್ಲಿ ಇಡಬೇಕು. ಸೊ ಅದನ್ನು ಏನು ಮಾಡ್ತೀನಿ, ಅದನ್ನೊಂದು ಫ್ಲೋ ಥರ ಕೊಡ್ತೀನಿ. ಅದಕ್ಕೆ ಕೆಲವೊಂದು ಆಪ್ಷನ್ಸ್ ಇರ್ತವೆ, ಅದನ್ನು ತೊಗೊಂಡು ನೀವು ಒಂದೊಂದೊಂದೇ ಜೋಡಿಸ್ತಾ ಹೋಗ್ಬೇಕು. ಆ ಫ್ಲೋ ನೀವು ಕೊಟ್ಟರೆ ನೀವೇನಾದರೂ ರನ್ ಮಾಡಿದ್ರೆ ಆ ಕಂಪ್ಲೀಟ್ ಫ್ಲೋ ನಿಮಗೆ ರನ್ ಆಗುತ್ತೆ. ಸಿದ್ದಿಕ್? ಓಕೆ ಸರ್, ಓಕೆ. ಯಾಕಂದ್ರೆ ಸುಮಾರು ಲಿಂಕ್ಡ್ಇನ್ ನಲ್ಲಿ ಅದು ಓಪನಿಂಗ್ಸ್ ಜೊತೆ ಅದು ಕೇಳ್ತಾ ಇದ್ರು, ಅದು ನನ್ಗೆ ಐಡಿಯಾ ಇರ್ಲಿಲ್ಲ, ಅದಕ್ಕೆ. ಅಂದ್ರೆ ಇವಾಗ ಅದು ಈಗ ಜಸ್ಟ್ ಅಂದ್ರೆ ಇವಾಗ ನಿಮ್ಗೆ ಏನೋ ಆನ್ ಡಿಮ್ಯಾಂಡ್ ಬರ್ತಾ ಇದೆ ಎಲ್ಲ, ಆಯ್ತಾ?
ಬಟ್ ನಿಮಗೆ ಪವರ್ ಆ್ಯಪ್ಸ್ ಅದೆಲ್ಲ ನೀವು ಕಲಿಬೋದು. ಅದಕ್ಕೇನಂದ್ರೆ ಮತ್ತೆ ಬೇರೆ ನಿಮಗೆ ಈ ಆ್ಯಪ್ಸ್ ಟೆಕ್ನಾಲಜಿ ಎಲ್ಲ ಗೊತ್ತಿರಬೇಕು. ಆಯ್ತಾ? ನೀವು ಫಸ್ಟ್ ಪವರ್ BI ಕಲೀರಿ ಚೆನ್ನಾಗಿ. ಅದಾದ್ಮೇಲೆ ಯು ಕ್ಯಾನ್ ಗೋ ಫಾರ್ ಮೋರ್ ಅದರ್ ಅಪ್ಲಿಕೇಶನ್ಸ್. ಎಲ್ಲಾದು ಕಲಿತೀನಿ ಅಂತ ಹೋದ್ರೆ ನಿಮ್ಗೆ ಯಾವುದು ಕಲಿಯಕ್ಕಾಗಲ್ಲ. ಓಕೆ ಸರ್. ರೈಟ್. ಪುನೀತ್, ಮೈಕ್ ಆಪ್ಷನ್ ನಾನು ಆನ್ ಮಾಡಿದ್ದೀನಿ, ಟ್ರೈ ಮಾಡಿ ಪುನೀತ್. ಪುನೀತ್ ಇಲ್ವೇ ಇಲ್ಲ. ಅಲ್ಲಿದ್ದಾರೆ. ಪುನೀತ್ ಟ್ರೈ ಮಾಡಿ ನೋಡಿ. ಐಡಿಯಾ ಇಲ್ಲ. ಒಂದು ನಿಮಿಷ. ಮೈಕ್ ಆಪ್ಷನ್ಸ್ ಎಲ್ಲರಿಗೂ ಇದೆ. ನಿಮ್ಮ ಸೆಟ್ಟಿಂಗ್ಸ್ ಚೆಕ್ ಮಾಡಬೇಕು ಪುನೀತ್, ಮೋಸ್ಟ್ ಪ್ರಾಬ್ಲಿ. ಯಾಕಂದ್ರೆ ಇಲ್ಲಿ ನಾನು ಎಲ್ಲ ಫುಲ್ ಕಂಪ್ಲೀಟ್ ಪರ್ಮಿಷನ್ ಕೊಟ್ಟಿದ್ದೀನಿ. ಆರ್ಗನೈಸ್, ಕೋ-ಆರ್ಗನೈಸ್ ಮತ್ತು ಪ್ರೆಸೆಂಟರ್ಸ್ ಎಲ್ಲರಿಗೂ ಇದೆ. ಎವ್ರಿ ಒನ್ ಅಂತಾನೆ ಕೊಟ್ಟಿದ್ದೀನಿ ನೋಡಿ ಎಲ್ಲ ಕಡೆ. ಚಾಟ್ ಆನ್, ಇದನ್ನು ಟ್ರೈ ಮಾಡಿ ಇವಾಗ. ಓಕೆ, ಬ್ರೌಸರ್ ಮೋಸ್ಟ್ ಪ್ರಾಬ್ಲಿ ಅದಕ್ಕೆ ಏನಾದ್ರು ಬರ್ತಾ ಇಲ್ಲ ಅನ್ಸುತ್ತೆ. ಅದೇನು ಬ್ರೌಸರ್ ಇಂದ ಓಪನ್ ಮಾಡಿರೋದು ಬರ್ತಿಲ್ಲ ಅನ್ಸುತ್ತೆ. ಓಕೆ, ರೈಟ್. ಸೊ ಇನ್ನೇನಾದ್ರೂ ಅದನ್ನು ಹೇಳೋದಿದೆ. ಸೊ ವಿ ಕ್ಯಾನ್ ಯೂಸ್ ಡೇಟಾ ಪವರ್ ಕ್ವೆರಿ ಇನ್ ಪವರ್ ಪೈವಟ್. ವಿ ಕಾಂಟ್ ಯೂಸ್ ನ್ಯೂಲಿ ಕ್ರಿಯೇಟೆಡ್ ಡೇಟಾ ಫ್ರಮ್ DAX ಅಲ್ಲಿ ಕ್ರಿಯೇಟ್ ಮಾಡಿರೋ ಡೇಟಾ ಪವರ್ ಕ್ವೆರಿ. ನಿಮಗೆ DAX ಅಲ್ಲಿ ಯಾವುದೇ ಇದು ಏನೋ ಕಾಲಮ್ಸ್ ಕ್ರಿಯೇಟ್ ಮಾಡಿದ್ರೆ ಅದನ್ನ ನಾವು ಪವರ್ ಕ್ವೆರೀಸ್ ಅಲ್ಲಿ ಮಾಡೋಕ್ಕಾಗಲ್ಲ. ಓಕೆ, ಪವರ್ ಕ್ವೆರಿ ಏನಿದೆ, ಪವರ್ ಕ್ವೆರೀಸ್ ಬಂದು ಅದು ಮಾಡಿಫೈ ಮಾಡಿ ಅಕಸ್ಮಾತ್ ಹೊಸ ಕಾಲಮ್ಸ್ ಕ್ರಿಯೇಟ್ ಮಾಡಿದರೆ ಇಟ್ ಈಸ್ ಮಾಡಿಫೈಯಿಂಗ್ ದ ಡೇಟಾ ಇನ್ ದ ಟೇಬಲ್. ಅದನ್ನ ನಾನು ಮತ್ತೆ ಪವರ್ BI ತಗೊಂಡು ಅಲ್ಲಿಂದ ನಾವು ವರ್ಕ್ ಮಾಡ್ಬೋದು. ಓಕೆನಾ? ಬಟ್ DAX ಅಲ್ಲಿ ಬರ್ದಿರೋದನ್ನ ಪವರ್ ಕ್ವೆರಿಯಲ್ಲಿ ಎಡಿಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇದೆಲ್ಲ ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಇರುತ್ತೆ. Right, as a data analytics is the company demand other tools along with this to have a better role in opportunities. ಟ್ಯಾಬ್ಲೂ ಕ್ಲಾಸ್ ನಾಳೆ ಇದೆ ಸಿದ್ದಿಕ್. ಸಾರಿ, ಇವತ್ತೇನೋ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇತ್ತು. ಪುನೀತ್, ಡೇಟಾ ಅನಾಲಿಟಿಕ್ಸ್ ಯೂಶಲಿ ಅದು ಕಂಪನಿ ಟು ಕಂಪನಿ ಡಿಪೆಂಡ್ಸ್. ಕೆಲವು ಕಂಪ್ನೀಸ್ ಅಲ್ಲಿ ಬರೀ ಎಕ್ಸೆಲ್ ಯೂಸ್ ಮಾಡಿಕೊಂಡೇ ಡೇಟಾ ಅನಾಲಿಸಿಸ್ ಮಾಡ್ತಾರೆ. ಕೆಲವು ಕಂಪ್ನೀಸ್ ಅಲ್ಲೆಲ್ಲ ಪವರ್ BI ಇವಾಗ ಕಂಪಲ್ಸರಿ ಆಗ್ಬಿಡುತ್ತೆ, ಪವರ್ BI ಎಲ್ಲ ಕಂಪ್ನಿಯಲ್ಲೂ. ಕೆಲವು ಕಂಪ್ನಿಯಲ್ಲಿ ಟ್ಯಾಬ್ಲೂ ಇರುತ್ತೆ. ಕೆಲವು ಕಂಪ್ನಿಗಳಲ್ಲಿ ಏನ್ ಮಾಡ್ತಾರೆ, ಪೈಥಾನ್ ಹೆಚ್ಚಾಗಿ ಯೂಸ್ ಮಾಡ್ತಿದ್ದಾರೆ ಇವಾಗ. ಯಾಕಂದ್ರೆ ಪೈಥಾನ್ ಅಲ್ಲಿ ಎಷ್ಟೊಂದು ಲೈಬ್ರರೀಸ್ ಬಂದ್ಬಿಟ್ಟಿದೆ. ಯಾಕಂದ್ರೆ ಪೈಥಾನ್ ಗೊತ್ತಿದ್ರೆ ಬೇರೆ ಬೇರೆ ಎಲ್ಲ ಅಪ್ಲಿಕೇಶನ್ಸ್ಗೂ ಕನೆಕ್ಟ್ ಮಾಡ್ಬೋದು ಅಂತ. ಬಟ್ ಎಲ್ಲರೂ ಪೈಥಾನ್ ಕಲಿಯೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಕೆಲವರಿಗೆ ಪ್ರೋಗ್ರಾಮಿಂಗ್ ಇಷ್ಟ ಆಗಲ್ಲ. ಓಕೆ, ಆಮೇಲೆ ಇನ್ನೊಂದೇನಂದ್ರೆ ಇವಾಗ ಎಷ್ಟೊಂದು ಪ್ರೋಗ್ರಾಮ್ಸ್ ಎಲ್ಲ ನಿಮಗೆ ChatGPT ಅಥವಾ ತುಂಬಾ AI ಟೂಲ್ಸ್ ಬಂದ್ಬಿಟ್ಟಿದ್ದಾವೆ. ಅದನ್ನ ಯೂಸ್ ಮಾಡ್ಕೊಂಡೆ ನೀವು ಪ್ರೋಗ್ರಾಮ್ಸ್ ಅನ್ನ ಮಾಡ್ಕೊಬಿಡ್ಬೋದು. ಬಟ್ ಏನಂದ್ರೆ ನಿಮಗೆ ಪವರ್ BI ಆಲ್ವೇಸ್ ನಿಮಗೆ, ಯಾಕಂದ್ರೆ ಮೈಕ್ರೋಸಾಫ್ಟ್ ಇರೋದ್ರಿಂದ ಎಕ್ಸೆಲ್ ತುಂಬಾ ಜನಕ್ಕೆ ಗೊತ್ತು. ಅದಕ್ಕೆ ನೆಕ್ಸ್ಟ್ ಲೆವೆಲ್ ಪವರ್ BI ಇರೋದ್ರಿಂದ ಅದು ಆನ್ ಡಿಮ್ಯಾಂಡ್. ಸೆಕೆಂಡ್ ಬಂದು ಫ್ರೀಲಿ ಅವೈಲಬಲ್. ಆಯ್ತಾ? ಸರ್ವಿಸ್ ಬಿಟ್ಟು ನಿಮಗೆ ಡೆಸ್ಕ್ಟಾಪ್ ಬಂದು ಫ್ರೀ ಆಗಿ ಸಿಗುತ್ತೆ. ಸೊ ಹಂಗಾಗಿ ನಿಮಗೆ ಪವರ್ BI ತುಂಬಾ ಕಡೆ ಯೂಸ್ ಮಾಡ್ತಾರೆ. ಓಕೆ, ಕಂಪೇರ್ ಟು ಅದರ್ ವಿಜುವಲೈಸೇಷನ್ ಪವರ್ BI ಟಾಪ್ ಇದೆ ಅಂತಂದ್ರೆ ಅದೇ ಫಸ್ಟ್ ಈ ಕಾಸ್ಟ್ ಎಫೆಕ್ಟಿವ್ನೆಸ್ ಬಂದಾಗ ಪವರ್ BI ಆಲ್ವೇಸ್ ಅದು ಟಾಪ್ ಅಲ್ಲಿ ಇರುತ್ತೆ. ಯಾಕಂದ್ರೆ ನಿಮಗೆ ಈ ಪವರ್ BI ದ ಅಡ್ವಾಂಟೇಜ್ ಏನಂದ್ರೆ ಒಂದು ಫ್ರೀ, ಜೊತೆಗೆ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಇದಾವೆ. ನಿಮಗೆ ಬೇರೆ ವಿಜುವಲೈಸೇಷನ್ಸ್ ಪ್ರಾಬ್ಲಮ್ ಏನಂದ್ರೆ ಒಂದು ಕಾಸ್ಟ್, ಫಸ್ಟ್ ಬರೋದೇ ಕಾಸ್ಟ್. ಈಸ್ ದರ್ ಎನಿ ಕೋಡಿಂಗ್ ಲೆವೆಲ್? ಕೋಡಿಂಗ್ ನಿಮ್ಗೆ ಬೇಕಾಗೋದಿಲ್ಲ ನಿಮಗೆ ಪವರ್ BI ಅಲ್ಲಿ. ಒಂದು M ಲ್ಯಾಂಗ್ವೇಜ್ ಅಂತಿದೆ ಪವರ್ ಕ್ವೆರೀಸ್ ಅಲ್ಲಿ, ಬಟ್ ಇವಾಗ ಅದನ್ನು ಯಾರು ಅಷ್ಟೊಂದು ಯೂಸ್ ಮಾಡಲ್ಲ. M ಲ್ಯಾಂಗ್ವೇಜ್ ಅವಶ್ಯಕತೆ ಇಲ್ಲ ನಿಮಗೆ. M ಲ್ಯಾಂಗ್ವೇಜ್ ಕಲ್ತ್ರೆ ನಿಮ್ಗೆ ಇನ್ನೂ ಅಡ್ವಾನ್ಸ್ಡ್ ಆಗಿ ಮಾಡ್ಬೋದು. ಬಟ್
ಪವರ್ ಕ್ವೆರೀಸ್ ಅಲ್ಲೇ ಎಲ್ಲ ಆಪ್ಷನ್ಸ್ ಕೊಟ್ಬಿಟ್ಟಿದ್ದಾರೆ GUI ಅಲ್ಲಿ. ಸೊ ನಿಮ್ಗೆ ಲ್ಯಾಂಗ್ವೇಜ್ ಕಲಿಲೇಬೇಕು ಅನ್ನೋದೇನು ರೂಲ್ಸ್ ಇಲ್ಲ. ಓಕೆ ರೈಟ್ ಪೀಪಲ್. ಸೊ ಥ್ಯಾಂಕ್ ಯು ಸೊ ಮಚ್. ನಾನು ನಾಳೆ ಡ್ಯಾಕ್ಸ್ನ ನೆಕ್ಸ್ಟ್ ಲೆವೆಲ್ ನೋಡೋಣ. ಅಲ್ಲಿವರೆಗೂ ಗುಡ್ ಬೈ, ಶುಭರಾತ್ರಿ, ಗುಡ್ ನೈಟ್, ಸಿ ಯು ಟುಮಾರೋ, ಬಾಯ್.